ಪ್ರಾರಂಭಿಸಲಿದ್ದೇವೆ. ಅತ್ಯಂತ ಸರಳ ರೀತಿಯಲ್ಲಿ ಒಂದು ಕೃಷಿ ಸಾಂಪ್ರದಾಯಿಕ ಶೈಲಿಯ ಉದ್ಘಾಟನಾ ಕಾರ್ಯಕ್ರಮ. ಒಂದು ರೈತ ಭತ್ತವನ್ನ ಬೆಳೆದು ಆ ಭತ್ತವನ್ನ ಮಾಪನ ಮಾಡತಕ್ಕಂತ ಒಂದು ಮಾಪನ ತೆಂಗಿನ ಗೊನೆ ಅದಕ್ಕೆ ಹೇಳುತ್ತೇವೆ ನಾವು ಹಿಂಗಾರದ ಗೊನೆಯನ್ನ ಮಧ್ಯಭಾಗದಲ್ಲಿ ಇರಿಸಿ ಅದನ್ನ ಅರಳಿಸಿ ಉದ್ಘಾಟನಾ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪರಮ ಪವಿತ್ರವಾದಂತಹ ಪುಣ್ಯಭೂಮಿಯಲ್ಲಿ ಎಲ್ಲಾ ಆಯುರ್ವೇದಿಕ್ ಗುಣಗಳನ್ನ ತರದಾಗಿಸಿಕೊಂಡಿರುವಂತಹ ಕೆಸರುಗದ್ದೆ ಕ್ರೀಡೋತ್ಸವ ವರ್ಷಕ್ಕೆ ಒಮ್ಮೆ ಆದರೂ ಕೆಸರುಗದ್ದೆಗೆ ಇಳಿಬೇಕಂತೆ, ಕೆಸರಿನ ಅಭಿಷೇಕ ಆಗಬೇಕಂತೆ. ಬಹುಶಃ ಭಾರತದಲ್ಲಿ ಅತ್ಯಂತ ಆಯುರ್ವೇದಿಕ ಗುಣವನ್ನು ಹೊಂದಿರುವಂತಹ ಈ ಒಂದು ಕೆಸರುಗದ್ದೆಯಲ್ಲಿ ಇಂದು ಕೆಸರುಗದ್ದೆ ಕ್ರೀಡೋತ್ಸವ ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ಕಳೆದ 21 ವರ್ಷಗಳಿಂದ ಹಮ್ಮಿಕೊಂಡಿರುವಂತದ್ದು. ಈ ಬಾರಿ 21ನೇ ವರ್ಷದ್ದು. ತಾವೆಲ್ಲ ಬಂದಿದ್ದೀರಿ. ಇನ್ನೊಮ್ಮೆ ಮತ್ತೊಮ್ಮೆ ಮಗನೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತವನ್ನು ಈ ಮೂಲಕ ವಹಿಸಿಕೊಳ್ತಾ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭ. ಯಾವೆಲ್ಲ ಕ್ರೀಡೆಗಳನ್ನು ಹಮ್ಮಿಕೊಳ್ಳಬೇಕು, ಕೆಸರುಗದ್ದೆಯಲ್ಲಿ ಯಾವೆಲ್ಲ ಕ್ರೀಡೆಯನ್ನು ಹಮ್ಮಿಕೊಳ್ಳಬೇಕು ಎಂಬುದನ್ನ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು ಆ ಪಟ್ಟಿಯ ಅನ್ವಯವಾಗಿ ಸಂಘಟಕರ ತೀರ್ಮಾನದಂತೆ ಎಲ್ಲ ಕ್ರೀಡೆಗಳನ್ನು ನಾವು ಹಮ್ಮಿಕೊಳ್ಳುವಂಥದ್ದು. ಆ ನಿಟ್ಟಿನಲ್ಲಿ ಇಂದು ಮಧ್ಯಾಹ್ನ 2-2:30 ಗಂಟೆಯವರೆಗೆ, ತಪ್ಪಿದ್ರೆ 3 ಗಂಟೆವರೆಗೆ ನಮ್ಮ ಈ ಭಾಗದಲ್ಲಿ ಒಂದಷ್ಟು ಕೆಸರುಗದ್ದೆಯ ಕ್ರೀಡೋತ್ಸವದ ಕಲರವ ಇದ್ರೂ ಸಹ ಎಷ್ಟೇ ಕಾರ್ಯಕ್ರಮ ಇಲ್ಲಿ ಅವುಗಳನ್ನೆಲ್ಲ ಬದಿಗೊತ್ತಿ ತನ್ನನ್ನ ತೊಡಗಿಸಿಕೊಳ್ಳತಕ್ಕಂತ ಸನ್ಮಾನ್ಯ ಚಂದ್ರಶೇಖರ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ವಹಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ರಂಗನಕ್ಕೆ ಪರಮ ಭಕ್ತರಲ್ಲಿ ಓರ್ವರು, ಅದಲ್ಲದೆ ಹೃದಯ ಶ್ರೀಮಂತಿಕೆ ಉಳ್ಳಂತಹ ದಾನಿಗಳು, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಕ್ರೀಡಾ ಕ್ಷೇತ್ರಕ್ಕೆ ತನ್ಮೂಲಕ ಬಹುದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಬಂದಿರುವಂತಹ ಸನ್ಮಾನ್ಯ ಶ್ರೀನಿವಾಸ ಶೆಟ್ಟಿಗಾರವರು ಆಗಮಿಸ್ತಾ ಇದ್ದಾರೆ. ಮಕ್ಕಳೇ, ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯಿಂದ ಅವರನ್ನ ಸ್ವಾಗತಿಸಬೇಕು ಈ ಮೂಲಕ ಬಯಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಬಾರ್ಕೂರಿನ ನಿವೃತ್ತ ಮುಖ್ಯ ವ್ಯವಸ್ಥೆಗಳನ್ನು ನಮಗೆ ಒದಗಿಸಿಕೊಟ್ಟಂತವರು. ಬಾರ್ಕೂರಿನ ಒಂದು ಪ್ರತಿಷ್ಠಿತ ಮನೆತನಗಳಲ್ಲಿ ಒಂದು ಉಡುಪ ಮನೆತನದ ಮುಖ್ಯಸ್ಥರು ಮತ್ತು ಉಡುಪ ಮನೆತನದವರೆಲ್ಲರೂ ಇದ್ದಾರೆ. ಅವರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಶ್ರೀನಿವಾಸ ಉಡುಪರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ಕಂಡುಕೊಂಡಿದ್ದೇವೆ. ಪೂಜ್ಯನೀಯ ಶ್ರೀನಿವಾಸ ಉಡುಪರವರಿಗೆ ಈ ಕಾರ್ಯಕ್ರಮದ ಪರವಾಗಿ, ಶ್ರೀನಿವಾಸ ಶೆಟ್ಟಿಗಾರ್ ಅವರ ಪರವಾಗಿ, ರಂಗನಾಥ್ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸರ್ವ ಸದಸ್ಯರುಗಳು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತವನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಹಾಗೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಈ ಭಾಗದ ಜನನಾಯಕರು ಆಗಿರ್ತಕ್ಕಂಥ ಧಾರ್ಮಿಕ ಚಿಂತಕರು, ಧಾರ್ಮಿಕ ಕಾರ್ಯಕ್ರಮಗಳ ನೇತಾರರು ಆಗಿರ್ತಕ್ಕಂಥ ಬಾರಕೂರು ಶಾಂತರಾಮ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಳ್ತಾ ಇದ್ದೇವೆ. ಪ್ರೀತಿಯ ಸ್ವಾಗತವನ್ನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪರವಾಗಿ ಈ ಮೂಲಕ ಬಯಸಿಕೊಳ್ತಾ ಇದ್ದೇವೆ. ಕೆಸರುಗದ್ದೆ ಕ್ರೀಡೋತ್ಸವದ ಈ ಒಂದು ಉದ್ಘಾಟನಾ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವರಿದ್ದಾರೆ. ಸನ್ಮಾನ್ಯ ಬಾರ್ಕೂರು ಶಾಂತರಾಮ್ ಶೆಟ್ಟರನ್ನ ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ, ವೇದಿಕೆಯ ಎದುರುಭಾಗದಲ್ಲಿರುವಂತಹ ಆಸನಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದೇವೆ. ಅಧಿರೂಪಕರು, ಅದಲ್ಲದೆ ಉಡುಪಿ ಜಿಲ್ಲೆಯ ಒಂದು ಬಲಾಢ್ಯ ಸಂಘಟನೆಗಳಲ್ಲಿ ಒಂದು ಜಯ ಕರ್ನಾಟಕ ಮುತ್ತಪ್ಪರೈ ಸಂಸ್ಥಾಪಿಸಿದ ಜಯ ಕರ್ನಾಟಕ ಸಂಘಟನೆಯ ಗೌರವ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಪೂಜ್ಯನೀಯ ಸುಧಾಕರ್ ರಾವ್ ಅವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೀತಿಯ ಸಹಕಾರವನ್ನು ಒದಗಿಸಿದಂತವರು ಉಡುಪರ ಮನೆತನದ ಪ್ರಮುಖರಾಗಿರ್ತಕ್ಕಂಥ ಶ್ರೀನಿವಾಸ ಉಡುಪರವರನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಉದ್ಯಮಿಗಳು, ಜಪ್ತಿ ಹ್ಯೂಮ್ಸ್ ಪೈಪ್ಸ್ ನ ಮಾಲಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಶೆಟ್ಟಿ ಹನೆಹಳ್ಳಿ ಇವರನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಹನೆಹಳ್ಳಿ ಗ್ರಾಮ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಚಂದ್ರಶೇಖರ್ ಶೆಟ್ಟಿ ಅವರನ್ನ ಅತ್ಯಂತ ಗೌರವಾದಗಳಿಂದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಉಮೇಶ್ ಸರ್ ಇವರನ್ನ, ಉಮೇಶ್ ಆಚಾರ್ಯರವರು ಸರ್, ತಮ್ಮನ್ನು ಅತ್ಯಂತ ಪ್ರೀತಿ ಗೌರವಾದಗಳಿಂದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಎಲ್ಲ ಕಾರ್ಯಕ್ರಮಗಳ ಪ್ರಧಾನ ರೂವಾರಿ, ನಮ್ಮ ಮಾರ್ಗದರ್ಶಕರು, ಕೊಡುಗೈ ದಾನಿಗಳು ಆಗಿರ್ತಕ್ಕಂಥ ಶೆಟ್ಟಿಗಾರ್ ಇಂಡಸ್ಟ್ರೀಸ್ ನ ಮಾಲಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ ಶೆಟ್ಟಿಗಾರ್ ಅವರನ್ನ ಅತ್ಯಂತ ಪ್ರೀತಿ ಗೌರವಾದಗಳಿಂದ ಬರಮಾಡಿಕೊಳ್ತಾ ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಭಾಗದಲ್ಲಿ
ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಭಗವಂತನನ್ನು ಆರಾಧಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಯಾವುದೇ ವಿಘ್ನಗಳು ಬರದ ಹಾಗೆ ಭಗವಂತನನ್ನ ಪ್ರಾರ್ಥಿಸಲಿಕ್ಕಿದ್ದಾರೆ. ಪ್ರಾರ್ಥನೆಯ ಮುಖೇನವಾಗಿ ಗೌರಿ ವಿ ಪೂಜಾರಿ ಫಲದಾಯಕ ನೀನೇ, ಫಲದಾಯಕ ನೀನೇ ವಿನಾಯಕ, ವಿನಾಯಕ ಕಾರ್ಯ ಸಿದ್ಧಿ ಪೂಜೆ ಮಗೆ ವಿನಾಯಕ, ಫಲದಾಯಕ ನೀನೇ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ. ನುಡಿ ನಮನ ಕಾರ್ಯಕ್ರಮ ಸ್ವಾಗತ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಪ್ರಧಾನ ರೂವಾರಿಗಳು ನಾನು ಹೇಳಿದ ಹಾಗೆ ಪೇಜಾವರ ಶ್ರೀಗಳು ಒಂದು ಮಾತನ್ನ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ತನ್ನ ಸಂಪಾದನೆಯಲ್ಲಿ ಒಂದಷ್ಟು ಭಾಗವನ್ನ ತನಗಾಗಿ ಇಟ್ಟುಕೋ, ಮತ್ತೊಂದಿಷ್ಟು ಭಾಗವನ್ನ ಭಗವಂತನ ಆರಾಧನೆಗಾಗಿ ಮುಡಿಪಾಗಿಟ್ಟುಕೋ, ಇನ್ನೊಂದಿಷ್ಟು ಭಾಗವನ್ನ ಸಮಾಜಮುಖಿ ಕಾರ್ಯಕ್ರಮಗಳಿಗಾಗಿ ನೀಡು, ನಿನ್ನ ಜೀವನದಲ್ಲಿ ಮೋಕ್ಷ ಸಿಗುವುದಂತೂ ಖಂಡಿತ. ಆ ಮಾತಿಗೆ ಅನುವರ್ತಕವಾದವರೇ ಸನ್ಮಾನ್ಯ ಶ್ರೀನಿವಾಸ ಶೆಟ್ಟಿಗಾರವರು. ಅವರು ಯಾವುದೇ ಕಾರ್ಯಕ್ರಮದಲ್ಲಿ ಒಂದು ಮಂಚೂಣಿಯಲ್ಲಿ ನಿಲ್ಲಿ, ಆ ಕಾರ್ಯಕ್ರಮಕ್ಕೆ ತನ್ನದೇ ಆದ ಶಿಸ್ತು ಇದೆ, ತನ್ನದೇ ಆದ ಬದ್ಧತೆ ಇದೆ, ತನ್ನದೇ ಆದಂತಹ ಕಾರ್ಯತತ್ಪರತೆ ಇದೆ. ಈ ಭಾಗದಲ್ಲಿ ಇರುವ ಬಹುದೊಡ್ಡ ಉದ್ಯಮಿಯಾಗಿ ಕೇವಲ ಬಾರ್ಪೂರಿಗೆ ಮಾತ್ರ ಅಲ್ಲ, ತನ್ನ ಸಂಪಾದನೆಯಲ್ಲಿ ಒಂದಷ್ಟು ಭಾಗವನ್ನು ಕೊಟ್ಟವರಲ್ಲ, ಸುತ್ತಲಿನ ಹತ್ತೂರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತನ್ನ ಸಂಪಾದನೆಯಲ್ಲಿ ಒಂದಷ್ಟು ಭಾಗವನ್ನ ಒಂದು ಸಹಾಯಧನವಾಗಿ ನೀಡಿ ಬಂದಂತವರು. ಅದಲ್ಲದೆ ಗೋಪಕ್ಷಿಗಳ ಪ್ರೇಮಿ, ಮೂಕ ಪ್ರಾಣಿಗಳ ಪ್ರೇಮಿ. ನಾನೊಂದು ದಿವಸ ಬಾರ್ಪೂರಿಗೆ ಬರ್ತಾ ಇರುವಾಗ ಶ್ರೀನಿವಾಸ ಶೆಟ್ಟಿಗಾರು ಬಟ್ಟ ವಿನಾಯಕ ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಅವರ ಕಾರಲ್ಲಿ ನಾನು ನೋಡಿದೆ, ಒಂದಷ್ಟು ಬ್ರೆಡ್ ಇತ್ತು, ಬ್ರೆಡ್. ನಾನು ಕೇಳಿದೆ ಅವ್ರ ಹತ್ರ, ನೀವು ಬ್ರೆಡ್ ಕಾರ್ಖಾನೆ ಪ್ರಾರಂಭ ಮಾಡಿದ್ರಿ ಮರ್ರೆ ಎಂತ ಅಂತ ಕೇಳಿದ್ದೆ. ನಿಮ್ಮದು ಈ ಹವ ಬ್ಲಾಕ್ ಇದು ಈ ತುಳಸಿ ಕಟ್ಟೆ, ದಾರಂದ, ಇನ್ನಿತರ ಕಲಾಕೃತಿಗಳನ್ನು ಮಾಡುವುದಲ್ವಾ, ನಿಮ್ಮ ಕಾರಲ್ಲಿ ಒಂದಷ್ಟು ಬ್ರೆಡ್ಗಳಿದೆ ಏನ್ ಸರ್ ಅಂತ ಕೇಳಿದಾಗ, ಸರ್ ನಾನೀಗ ಬಾರ್ಪೂರ್ ಬಟ್ಟೆ ವಿನಾಯಕನ ಸನ್ನಿಧಾನಕ್ಕೆ ಬಂದಿದ್ದೇನೆ, ಇನ್ನು ಕೆಲವರು ನನ್ನನ್ನು ಬಹಳ ಆಲೋಚನೆ ಮಾಡಿದೆ. ಕಳೆದವರು ಹೇಳಿದ್ರು, ಅಲ್ಲಲ್ಲೂ ಒಂದು ಕಟ್ಟೆ ಇದೆ, ಆ ಕಟ್ಟೆಯಲ್ಲಿ ಒಂದಷ್ಟು ಶ್ವಾನಗಳಿದೆ, ಆ ಶ್ವಾನಗಳೆಲ್ಲ ನನ್ನ ಕಾರು ಹೋಗುವಾಗ ಈಗ ಕಾಯ್ತಾ ಇರ್ತಾರೆ, ಆ ಶ್ವಾನಗಳಿಗೆಲ್ಲ ನಾನು ಬ್ರೆಡ್ಡನ್ನ ಹಾಕಬೇಕು. ಎಂತ ಒಂದು ಉತ್ಕೃಷ್ಟವಾದ ಚಿಂತನೆ ನೋಡಿ ಅವರಲ್ಲಿ. ನನಗೆ ಬಹಳ ಸಂತೋಷ ಆಯಿತು. ಒಬ್ಬ ಮೂಕ ಪ್ರಾಣಿಗಳ ರಕ್ಷಕ, ಮೂಕ ಪ್ರಾಣಿಗಳ ಆರಾಧಕ ಈ ಒಂದು ಕರಾವಳಿಯಲ್ಲಿ ಒಬ್ರು ಇದ್ರು ಅಂತಾದ್ರೆ ಅವರಲ್ಲಿ ಒಬ್ರು ನಮ್ಮ ಶ್ರೀನಿವಾಸ ಶೆಟ್ಟಿಗಾರವರು. ಅವರಿಗೆ ವಿಶೇಷವಾಗಿ ತಮ್ಮೆಲ್ಲರೂ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆಗಳನ್ನ, ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇದೀಗ ಸ್ವಾಗತ ಮಾತುಗಳನ್ನು ಆಡುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ವಾಗತ ಮಾತುಗಳು. ವಿನಾಯಕ ನಮಃ. ಕೃಷ್ಣದೇವರು ಬಟ್ಟೆ ವಿನಾಯಕ ಹಾಗೂ ಪಂಚಲಿಂಗೇಶ್ವರ ಹಾಗೂ ಕುಲದೇವರು ವೀರಭದ್ರ ಸ್ವಾಮಿ ನಮಿಸುತ್ತಾ, ಕ್ಷೇತ್ರದ ಅಧಿವೇತಂತ ಜನಾರ್ದನ ದೇವರಿಗೆ ನಮಿಸುತ್ತಾ, ಈ ಒಂದು ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಶೆಟ್ಟಿಗಳ ಡಿಸ್ಟ್ರಿಕ್ಟ್ ಇದರ ಪರವಾಗಿ ಒಂದು ಅಂಗವಾಗಿ ನಾವು ಇವತ್ತೊಂದು ಕೆಸರಲ್ಲಿ ಒಂದಿನ ಎನ್ನುವಂಥ ಒಂದು ಕೆಸರುಗದ್ದೆ ಕ್ರೀಡಾಕೂಟವನ್ನು ಇವತ್ತು ಆಯೋಜಿಸಿಕೊಂಡಿದ್ದೇವೆ. ನಮ್ಮೆಲ್ಲ ಗಣೇಶ ಸಮಿತಿಯ ಸದಸ್ಯರ ಒಂದು ಮುಖಂಡತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಉದ್ಘಾಟನೆ ಮಾಡಬೇಕು, ಅದರಿಂದ ಸಾಂಕೇತಿಕವಾಗಿ ಒಂದು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಂಪೂರ್ಣ ಸಹಕರಿಸಿದಂಥ ಶ್ರೀನಿವಾಸ ಪುರಪ್ಪಮನಂತಂದವರು, ಪುರಪ್ಪ ಸಹೋದರ ಅವರ ಒಂದು ಕುಟುಂಬದವರು ಶ್ರೀನಿವಾಸ ಇವತ್ತು ಉಪಸ್ಥಿತರಿದ್ದಾರೆ. ನಾವು ಒಂದು ಹೀಗೆ ಅವ್ರದ್ದು ಒಂದು ಡಿಸ್ಕಸ್ ಮಾಡಿದೆ. ಯಾಕಂದರೆ ನಾವು ಒಂದು ಕ್ರೀಡಾಕೂಟ ಮಾಡಿದ್ರೆ ಸರಿಯಾದ ಒಂದು ಗದ್ದೆ ಬೇಕು. ಗದ್ದೆ ಇಲ್ಲಿ ಇರುವುದಾದರೆ ನಮ್ಮ ಉಡುಪುರ ಹತ್ರ ಗೊತ್ತಿತ್ತು ನಮಗೆ. ಆದರೆ ಉಡುಪುರ ಹತ್ರ ಕೇಳಿಕೊಂಡಾಗ ಅವರು ಒಂದು ಮೀಟಿಂಗ್ ಬಂದಿದ್ದರು. ಆಯಿತು, ನಾನು ಸಂಪೂರ್ಣವಾಗಿ ನಾನು ಒಂದು ಗದ್ದೆಯನ್ನು ಇಡ್ತೇನೆ ನಿಮಗೋಸ್ಕರ, ಈಗ ನಟ್ಟಿ ಮಾಡೋದಿಲ್ಲ, ಯಾಕಂದರೆ ಒಂದು ಲೇಟ್ ಆದರೆ ನಟ್ಟಿ ಮಾಡುವಂಥ ಗದ್ದೆ ಮಾಡೋದಿಲ್ಲ, ಇಡ್ತೇನೆ ಅಂತ ಹೇಳಿದರು. ಅದು ಅಲ್ಲದೆ ನಾನು ಸಂಪೂರ್ಣವಾಗಿ ಇವತ್ತಿನ ಉಪಹಾರದ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆಯನ್ನು ಸಹ ನಾನು ಸಂಪೂರ್ಣವಾಗಿ ನಾವು ಮಾಡ್ತೇವೆ ಅಂತ ಹೇಳಿದ್ರು. ಬೇಡ ಉಡುಪುರ, ಅದು ನಾವೇ ಮಾಡ್ತೇವೆ ಅಂತ ಹೇಳಿಲ್ಲ, ಏನು ಮಾಡೋದು ಕೇಳಲಿಲ್ಲ, ಎಲ್ಲ ನಾನು ಮಾಡ್ತೇವೆ. ಇನ್ನು ಸಂತೋಷ ನಮ್ಮೊಂದಿಗಿದ್ದು, ಅವರು ಮತ್ತು ಅವರ ಮಗ ಸಂತೋಷ್ ನಮ್ಮೊಂದಿಗಿದ್ದು ನಿನ್ನೆ ದಿನ ಎಲ್ಲ ತಯಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಉಡುಪುರವರಿಗೆ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನು ಅವರು ನಮ್ಮ ಎಂಥ ಕಾರ್ಯಕ್ರಮ ಆದರೂ ಬಹುಶಃ ಇವತ್ತು 2-3 ಗೆಸ್ಟ್ ಹೇಳಿದ್ದೆ, ಬಹುಶಃ ಅನಿವಾರ್ಯ ಕಾರ್ಯಗಳಿಂದ ಕೆಲವರು ಬರಲಿಲ್ಲ. ನಮ್ಮ ಶಾಸ್ತ್ರ ಬಿಟ್ಟರು ಅಂತ ಕಾಯಂ ಬರ್ತಾರೆ ನಮ್ಗೆ ಗೊತ್ತಿದೆ, ಯಾಕಂದ್ರೆ ಅವ್ರಿಗೆ ಹೇಳಿದ್ದೆ ನಿನ್ನೆ ನಾನು, ಯಾಕಂದ್ರೆ ನಂಗೆ ಜ್ವರ ಇತ್ತು.
ಅವರಿಗೆ ಒಂದು ಈಗ ನಿನ್ನೊಂದು ಭಾಗವತ ಕೇಳ್ಕೊಂಡಾಗ ಸಮಯಕ್ಕೆ ಸರಿಯಾಗಿ ಬಿಡಬೇಕು, ನನಗೆ ಬೇರೆ ಕೆಲಸ ಇದೆ ಆದರೆ ಬರ್ತೇನೆ ಅಂತ ಹೇಳಿದ್ರು. ಇವತ್ತು ಸಮಯಕ್ಕೆ ಸರಿಯಾಗಿ ಬಂದು ಇವರು ಉದ್ಘಾಟನಾ ಕಾಲದಲ್ಲಿ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ನಾನು ಆತ್ಮೀಯಂತ ಸ್ವಾಗತ ಬಯಸ್ತೇನೆ. ಹಾಗೆ ಇನ್ನೋರ್ವರು ನಮ್ಮ ರಾಮನಾಯ್ಕರು, ಬ್ಯಾಂಕಿನಲ್ಲಿ ದೊಡ್ಡ ಉದ್ಯೋಗ, ನಮ್ಮ ಬಾಳೆ ಸ್ನೇಹಿತರು ಅಂದರೆ ರಾಮನಾಯ್ಕರು ಅಂದರೆ ಬ್ಯಾಂಕ್ ಉದ್ಯೋಗ ಕಾಣೋದು, ನಮ್ಮ ರಾಮನಾಯ್ಕರು ಆಗಿರ್ತೇವೆ. ಹಾಗೆ ನಿನ್ನೆ ಮೊನ್ನೆ ಬನ್ನಿ ಅಂತ ಹೇಳಿದಾಗ ನಿನ್ನೆ ಅವರು ಸೋಣೆ ಇರ್ತಿತ್ತು, ವರ್ಷ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ನನಗೆ ಬೇರೆ ಕಡೆ ಇದರಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ನಿನ್ನೆ ಬನ್ನಿ ಅಂತ ಹೇಳಿದಾಗ ಸಮಯಕ್ಕೆ ಸರಿಯಾಗಿ ಬಂದು ಇವತ್ತು ನಮ್ಮನ್ನು ಉಪಸ್ಥಿತರಿದ್ದಾರೆ ರಾಮನಾಯ್ಕರು. ಅವರಿಗೆ ಸಹ ನಾನು ಹಾಕುವ ಸ್ವಾಗತ ಬಯಸ್ತೇನೆ. ನನಗೆ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಒಂದು ಅರ್ಧ ಗಂಟೆ ಬಂದು ಹೋಗ್ತೇನೆ ಅಂತ ಹೇಳಿ ಸಮಯಕ್ಕೆ ಸರಿಯಾಗಿ ಸುಧಾಕರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸಹ ನಾನು ಆತ್ಮೀಯ ಸ್ವಾಗತ ಬಯಸ್ತೇನೆ. ಇನ್ನು ನಮ್ಮ ಹನಹಳ್ಳಿ ಶಾಲೆ ಮುಖ್ಯೋಪಾಧ್ಯಾಯರು ಉದಯ್ ಶೆಟ್ಟಿ ಅವರು ತನ್ನ ಮಕ್ಕಳೊಂದಿಗೆ ಇವತ್ತು ಆಗಮಿಸಿದ್ದಾರೆ. ಅವರು ನಮ್ಮ ಆತ್ಮೀಯರು ಆಗಮಿಸಿದ್ದಾರೆ. ಅವರಿಗೆ ಸಹ ನಾನು ಆತ್ಮೀಯದ ಸ್ವಾಗತ ಬಯಸ್ತೇನೆ. ಹಾಗೆ ಇನ್ನೋರು ನಮ್ಮ ಉದ್ಯೋಗ ಪಾಲ್ದಾರರು ಸಂತೋಷ್ ಕುಮಾರ್ ಶೆಟ್ಟಿ, ಅವರಿಗೆ ಸಹ ನಾವು ಬರಬೇಕಂತ ಹೇಳಿದೆ. ಹಾಗೆ ಇವತ್ತು ಬರ್ತೇನೆ ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಇಲ್ಲಿ ಆಗಮಿಸಿದ್ದಾರೆ ಸಂತೋಷ್ ಕುಮಾರ್ ಶೆಟ್ಟಿ, ಅವರಿಗೆ ಸಹ ನಾವು ಆತ್ಮೀಯ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ಹನಹಳ್ಳಿ ಪಂಚಾಯತ್ ಮಾಜಿ ಅಧ್ಯಕ್ಷರು ಚಂದ್ರಣ್ಣ, ಬಹುಶಃ ಚಂದ್ರಣ್ಣ ಏನು ಕಾರ್ಯಕ್ರಮದ್ದು ನಮಗೆ ಅಲ್ಲಿ ಕರೀಬೇಕಂತಿಲ್ಲ, ಅವರಿಗೆ ನಾವು ಸುಮ್ಮನೆ ಗೊತ್ತಾದ ಸಾಕು ಬಂದು ನಮ್ಮೊಂದಿಗೆ ನಮ್ಮ ಒಂದು ಆತ್ಮೀಯತೆ ನಮ್ಮ ಮೇಲೆ ಬಂದು ನಮಗೆ ಸಹಕಾರ ಮಾಡ್ತಾರೆ. ಚಂದ್ರಣ್ಣ ಸಹ ಆಗಮಿಸಿದ್ದಾರೆ. ಅವರಿಗೆ ಸಹ ನಾವು ಆತ್ಮೀಯ ಸ್ವಾಗತ ಬಯಸ್ತೇನೆ. ಹಾಗೆ ಇವತ್ತು ಈ ಭಾಗದ ಗುರಿಕಾರರು ಅಂದರೆ ಉಪಗುರಿಕಾರರು ನಮ್ಮ ಅಣ್ಣಪ್ಪ ನಾಯ್ಕರು ಬರೇ ಹೆಚ್ಚಿಗೆ ಮಾತಾಡೋದಿಲ್ಲ, ಮಾತೇನೋ ಆಡೋದಿಲ್ಲ, ಸುಮ್ಮನೆ ಕೂತ್ಕೊಳ್ತಾರೆ. ಬಂದರೆ ಅದೇ ಸೈಲೆಂಟಾಗಿ ಎಲ್ಲ ವೀಕ್ಷಿಸ್ತಾ ಇರ್ತಾರೆ, ಕಡೆ ಹೇಳ್ತಾರೆ ನೀನು ಸ್ವಲ್ಪ ಮಿಸ್ಟೇಕಾಗಿ ನೋಡಿ ಅಲ್ಲಿ ಅಂತ, ಮಾತಾಡೋದಿಲ್ಲ. ಹಾಗೆ ಅಣ್ಣಪ್ಪ ನಾಯ್ಕರವರು ನಮ್ಮ ಆತ್ಮೀಯತೆಯಿಂದ ನಮ್ಮಲ್ಲಿ ಒಂದು ಬಂದಿದ್ದೀರಿ, ನಿಮಗೂ ಸಹ ಆತ್ಮೀಯದ ಸ್ವಾಗತ ಬಯಸ್ತೀನಿ. ಹಾಗೆ ಇವತ್ತಿಲ್ಲಿ ನಮ್ಮ ಶೌರ್ಯ ತಂಡದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಮಂಜುನಾಥ್ ಪೂಜಾರಿ ಅವರು, ನಿಮ್ಗೆ ಗೊತ್ತಿದೆ, ಈಗಾಗಲೇ ಒಂದು ಹೆಲ್ಮೆಟ್ ಅನ್ನು ಧರಿಸಿ ತಿರುಗ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಮಂಜುನಾಥ್ ಪೂಜಾರಿ ಅವರು, ಅವ್ರ ಕೆಲಸ ಬಗ್ಗೆ ಹೇಳಬೇಕಂತಿಲ್ಲ. ಅವರು ನಮ್ಮ ಗಣೇಶೋತ್ಸವ ಸಂದರ್ಭದಲ್ಲಿ ಎಲ್ಲ ಕೆಲಸಗಳಲ್ಲಿ ನಮ್ಮೊಂದಿಗಿದ್ದು ಸಹಕರಿಸಿ ನಮಗೆ ಪ್ರೋತ್ಸಾಹ ನೀಡ್ತವರು ಮಂಜುನಾಥ್ ಪೂಜಾರಿ ಅವರು. ಅವ್ರಿಗೆ ಹೇಳಿದೆ ನಾನು ಇಲ್ಲಿ ಬಂದು ಕೂತ್ಕೊಳ್ಳಿ ನಾಲ್ಕು ಹೇಳ್ತಾರೆ. ಮಂಜುನಾಥ್ ಪೂಜಾರಿ ಅವರ ತಂಡಕ್ಕೆ ನಾನು ಆತ್ಮೀಯ ಸ್ವಾಗತ ಬಯಸ್ತೇನೆ. ಹಾಗೆ ಎಲ್ಲ ನಮ್ಮ ಮರಾಠಿ ಯುವ ಸಂಘಟನೆಯವರು ಇಲ್ಲಿದ್ದಾರೆ. ಹಾಗೆ ದುರ್ಗಾಮ ಪಡಿಸಿದವರು, ಹಾಗೆ ಬಿಲ್ಲವ ಸೇವಾ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆ, ಹಾಗೆ ನಮ್ಮ ಸೆಟ್ಟಿಗ ಇಂಡಸ್ಟ್ರಿಯ ನೌಕರರೊಂದವರು, ಹಾಗೆ ವಿಶೇಷ ನಮ್ಮ ಹಿತೈಷಿಗಳು ಎಲ್ಲ ಇಲ್ಲಿದ್ದಾರೆ. ಹಾಗೆ ನಮ್ಮ ವಿಶೇಷವಾಗಿ ನಮ್ಮ ಉಮೇಶ್ ಚಶ್ಮತಿ ಅಧ್ಯಕ್ಷರು, ಯಾಕಂದರೆ ಜೀವ ಸ್ವಲ್ಪ ಸಣ್ಣದಾದ್ರಿಂದ ನನಗೆ ಯಾಕಂದ್ರೆ ನಮ್ಮಲ್ಲಿ ಮತ್ತೆ ಹೇಳೋದು ಸ್ವಲ್ಪ ನೆನಪೋಯ್ತು. ಉಮೇಶ್ ಅಚ್ಚರು ಸಹ ನಮ್ಮೊಂದಿಗಿದ್ದು ಸಹಕಾರ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ. ಈ ಬಾರಿಯೂ ಸಹ ನಾನು ಆತ್ಮ ಸ್ವಾಗತ ಬಯಸ್ತೇನೆ. ಹಾಗೆ ಸತೀಶ್ ಅಮೀನ್ ಅವರು, ಹಾಗೆ ನಮ್ಮ ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ತೊಡಗಿಸಿಕೊಂಡಂಥ ನಮ್ಮ ಅಶೋಕ್ ಪೂಜಾರಿ ಅವರು, ಅವರ ಒಂದು ಇವತ್ತು ಉಸ್ತುವಾರಿ ಅವರಿಗೆ, ಅಶೋಕ್ ಪೂಜಾರಿ ಅವರಿಗೆ, ಅವರು ಎಲ್ಲ ಭಾಳ ನಮ್ಮ ಹರೀಶ್ ಮತ್ತು ನಮ್ಮ ಮ್ಯಾನೇಜರ್ ಹರೀಶ್ ಅವರೆಲ್ಲ ಅವರ ಮುಖಂಡದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆಯಿಂದ ಇದ್ದು ನಮಗೆ ಸುದರ್ಶನ್ ಉಡುಪ ಇರ್ಬೋದು, ಹಾಗೆ ನಮ್ಮ ಲೋಕಮೇಸ್ತ್ರಿ ಅವರು ಸಹ ನಮ್ಮೊಂದಿಗೆ ನಿನ್ನೆ ಸಹಕಾರ ಮಾಡಿದ್ದಾರೆ. ಹಾಗೆ ಎಲ್ಲರೂ ಸಹ ಹೆಚ್ಚು ಹೆಸರು ಹೇಳ್ತಾ ಹೋಗೋದಿಲ್ಲ, ಎಲ್ಲರೂ ಸಹ ಇವತ್ತು ನಮಗೆ ಸಹಕಾರ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರಶಾಂತ್ ಶೆಟ್ಟರು, ಅದು ನಿಮ್ಗೆ ಗೊತ್ತಿದೆ, ಅವರದು ಈಗಾಗಲೇ ನಾವು ಯಾಕಂದ್ರೆ ಸ್ವಲ್ಪ ಒಂದು ಕ್ರೀಡಾಕೂಟ ಅರ್ಧಾಂಶ ಅದಕ್ಕೆ ಒಂದು ಕಲೆ ಬರಬೇಕಾದ್ರೆ ಪ್ರಶಾಂತ್ ಶೆಟ್ಟರು ಬರಬೇಕು. ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಒಪ್ಪಿಕೊಂಡ್ರು. ಆದರೆ ನಮ್ಮ ಏನು ಹೇಳ್ತಾರೆ ಸೋಲೇನು ಗೊತ್ತಿಲ್ಲ, ಅವರಿಗೆ ತಾಯಿಗೆ ಹುಷಾರಿಲ್ಲ, ಅವ್ರಿಗೆ ಅರ್ಜೆಂಟಾಗಿ ಹೋಗಬೇಕಾಗಿದೆ. ಆ ಕೆಲಸವನ್ನು ಬೇರೆಯವರು ವಹಿಸ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಪ್ರಶಾಂತ್ ಶೆಟ್ಟರ್ ಅವರೇ ತಾಯಿ ಮಾಡಿ ಇನ್ನೊಂದು ಫೋನ್ ಮನೆಗೆ ಮಾಡಿ ನಿಮ್ಗೆ ಆದ್ರೆ ಒಂದು 12 ಗಂಟೆ ನಿಂತು ನಮ್ಗೆ ಭಾಳ ಸಂತೋಷ. ನೋಡಿ ಏನದು ನೋಡಿ ನಿಮ್ಮ ಇಷ್ಟ. ಹಾಗೆ ವಿಶೇಷವಾಗಿ ಶಾಸ್ತ್ರಿಯವರಿದ್ದಾರೆ, ನಮ್ಮ ಗರಡಿಯ ಅಧ್ಯಕ್ಷರು, ನಮ್ಮ ಜೀವನೋತ್ಸವ, ಹಾಗೆ ಸೊಪ್ಪೆ ಬೆಳೆಸ ಅಧ್ಯಕ್ಷರು, ಹಾಗೆ ಮನೆ ನಿವೇಶ ಬೆಳೆಸ ಅಧ್ಯಕ್ಷರು, ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಇದ್ದೀರಿ. ಹೆಚ್ಚಿಗೆ ಹೆಸರು ಯಾವ್ದಾದ್ರು ನೆನಪಾಯ್ತು ಮತ್ತೆ ಸತೀಶ್ ಅಮೀನ್ ಅವರು. ಹಾಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ, ಯಾಕಂದ್ರೆ ನಾನು ಜ್ವರ, ನನಗೆ 4 ವರ್ಷ ಹುಷಾರಿಲ್ಲ. ಇವತ್ತು ಇನ್ನೇನು ಸ್ವಲ್ಪ ಚೇತರಿಸ್ಕೊಂಡಿದ್ದೇನೆ, ಬಹುಶಃ ಈ ಕಾರ್ಯಕ್ರಮಕ್ಕೋಸ್ಕರ ಇರ್ಬೋದು. ಹಾಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಯಾರಾದರೂ ಸಂಘ ಸಂಸ್ಥೆ ಬಿಟ್ಟು ಹೋದಿದ್ರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ ಒಂದೇ ಮಾತಲ್ಲಿ ಆತ್ಮೀಯ ಸ್ವಾಗತ ಬಯಸ್ತೇನೆ. ಹೀಗೆ ಸಹಕರಿಸಬೇಕಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಉದ್ಘಾಟನೆಯನ್ನು ನಮ್ಮ ಶ್ರೀನಿವಾಸ ಉಡುಪರು ಹಾಗೆ ಶಾಸ್ತ್ರ ಶೆಟ್ಟರು ಎಲ್ಲ ಗಣ್ಯರು ಸೇರಿಕೊಂಡು ಮಾಡಬೇಕು. ಅದರಿಂದ ನಮ್ಮ ಕಾರ್ಯಕ್ರಮ ನಿರ್ವಾಹಕ ಅವರು ಹೇಳ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತ ಮುಗಿಸ್ತೇನೆ. ನೋಡಿ ನಮ್ಮ ದೇವಸ್ಥಾನ ಟ್ರಸ್ಟಿನ ಅಧ್ಯಕ್ಷರು, ಬಹುಶಃ ಅವರು ನಮ್ಗೆ ಎಲ್ಲಿ ಕಾಣಲಿಲ್ಲ, ಆಚೆ ಬದಿಯಲ್ಲಿ ಆಗಿ ಕಂಡ್ರು. ಇವರು ಪತ್ರಕರ್ತರು ಸುಧಾಕರ್ ಒಕ್ಕೋಡಿ ಅವರು ಸಹ ಇವತ್ತು ಒಕ್ಕೋಡಿನಲ್ಲಿ ಆಗಮಿಸಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೋಸ್ಕರ. ಅವರಿಗೂ ಸಹ ನಾನು ಒಂದು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು ಸುಧಾಕರ್ ಅವರು. ಅರ್ಪಿಸಬೇಕು. ಅದೇ ರೀತಿ ಶಾಂತಾರಾಮ ಶೆಟ್ಟಿ ಅವರಿಗೆ ಸುದರ್ಶನ್ ಉಡುಪ ಇವರು
ಶಾಂತರಾಮ್ ಶೆಟ್ಟಿ ಅವರಿಗೆ ಸುದರ್ಶನ್ ಉಡುಪಾಯಿ ಅವರು ಅವರಿಗೆ ಗೌರವದ ಶಲ್ಯ ಮತ್ತು ಪ್ರೀತಿಯ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಅದೇ ರೀತಿ ಕೆನರಾ ಬ್ಯಾಂಕಿನ DCM ಅವರಾದಂತಹ ರಾಮನಾಯ್ಕರವರಿಗೆ ಸತೀಶ್ ಅಮೀನ್ ಅವರು ಬಾರ್ಕೂರು ಸತೀಶ್ ಅಮೀನ್ ನಮ್ಮ ಸಮಿತಿಯ ಸದಸ್ಯರು ಕೂಡ ಅವರಿಗೆ ಒಂದು ಗೌರವದ ಇದನ್ನ ಸಲ್ಲಿಸಬೇಕು. ಅದೇ ರೀತಿ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ಅರುಣ್ ಪೂಜಾರಿ ಅವರ ಸುಧಾಕರ್ ರಾವ್ ಅವರಿಗೆ ಸನ್ಮಾನ್ಯ ಮಂಜುನಾಥ್ ಅವರು ಶೌರ್ಯ ತಂಡದ ಮುಖ್ಯಸ್ಥರು ಮಂಜುನಾಥ್ ಸರ್ ಅವರು, ಹಾಗೆ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಲಕ್ಷ್ಮಣ್ ನಾಯ್ಕರವರು, ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಲಕ್ಷ್ಮಣ್ ನಾಯ್ಕರವರು. ಅದೇ ರೀತಿ ಸನ್ಮಾನ್ಯ ಅಣ್ಣಪ್ಪ ಗುರಿಕಾರ್ ಇವರಿಗೆ ಜಯ ಪೂಜಾರಿ ಅವರು, ಅಣ್ಣಪ್ಪ ಗುರಿಕಾರ್ ಅವರಿಗೆ ಜಯ ಪೂಜಾರಿ ಅವರಿಗೆ ಅಣ್ಣಪ್ಪ ನಾಯ್ಕರವರಿಗೆ ಅಶೋಕ್ ಪೂಜಾರಿ ಅವರು ಅವರಿಗೆ ಗೌರವದ ಶಲ್ಯ ಪ್ರೀತಿಯ ಪುಷ್ಪವನ್ನು ಕೊಡಬೇಕು. ಅದೇ ರೀತಿ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸನ್ಮಾನ್ಯ ಉಮೇಶ್ ಆಚಾರ್ಯರವರಿಗೆ ಗಣೇಶ್ ಸರ್ ಅವರು ಅವರಿಗೆ ಗೌರವದ ಪುಷ್ಪವನ್ನು ನೀಡಿ ಗಣೇಶ್ ಗಾಣಿಗೆ ಸರ್ ತಮ್ಮನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇವೆ. ತಮಗೆ ವೇದಿಕೆ ಕೆಳಭಾಗದಲ್ಲಿದ್ದಾರೆ, ವೇದಿಕೆ ಎದುರು ಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಅಭ್ಯರ್ಥಿಯವರಾದಂತಹ ಕೃಷ್ಣ ಪೂಜಾರಿ ಅವರಿಗೆ ಒಂದು ಗೌರವದ ಶಲ್ಯ ಪ್ರೀತಿಯ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಸರ್. ಕೃಷ್ಣ ಪೂಜಾರಿ ಅವರಿಗೆ. ಹಾಗೆ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುತ್ತಿದ್ದೇವೆ. ನಿಮ್ಮ ಮುಗಿಸಬೇಕಾಗಿದೆ. ಬಹಳಷ್ಟು ಕ್ರೀಡೆಗಳು ಇರುವುದರಿಂದ ಕೆಸರುಗದ್ದೆಯಲ್ಲಿ ಮತ್ತು ಮೇಲ್ಭಾಗದಲ್ಲಿ ಒಂದಷ್ಟು ಕ್ರಮ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಬೇಕಾಗಿ ಪ್ರಗತಿಪರ ಕೃಷಿಕರು, ಪ್ರಗತಿಪರ ಕೃಷಿ ಚಿಂತಕರು, ಬಹುಶಃ ಬಾರ್ಕೂರಿನಲ್ಲಿ ಅತಿ ಹೆಚ್ಚು ಭತ್ತದ ಬೆಳೆಯನ್ನು ಬೆಳೀತಕ್ಕಂಥ ಓರ್ವ ಕೃಷಿಕರಲ್ಲಿ ಓರ್ವರಾಗಿರ್ತಕ್ಕಂಥ ಸನ್ಮಾನ್ಯ ಉಡುಪ ಮನೆತನದ ಬಾರ್ಕೂರಿನ ಒಂದು ಪ್ರಸಿದ್ಧ ಉಡುಪ ಮನೆತನದ ಪ್ರಮುಖರಾಗಿರ್ತಕ್ಕಂಥ ಶ್ರೀನಿವಾಸ ಉಡುಪರು ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಆ ಹಿಂಗಾರದ ಗೊನೆಯನ್ನ ಅಳಿಸುವುದರ ಮುಖ್ಯವಾಗಿ ಬಳ್ಳಿ ಬಿಡಿಸಿ ಕೈಯಲ್ಲಿ ಇಟ್ಕೊಳ್ಳಿ, ಕೈಯಲ್ಲಿ ಹಿಡ್ಕೊಳ್ಳಿ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ 21ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಂಗನಿಗೆ ಇದುವೇ ಶುಭ ಕಾಲ, ಶುಭ ಗಳಿಗೆ, ಶುಭ ಲಗ್ನ, ಶುಭ ಮುಹೂರ್ತ, ಶುಭ ಕರ್ಣ. ಇದೀಗ ಉದ್ಘಾಟಕರ ಶುಭ ನುಡಿಗೆ ಹೋಗ್ತಾ ಇದ್ದಾರ. 21ನೇ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮದ ಅಂಗವಾಗಿ ಪ್ರಥಮವಾಗಿ ಶೆಟ್ಟಿಗಾರ್ ಇಂಟರ್ನ್ಯಾಷನಲ್ನವರು ಅವರ ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ಅವರು ಆಯೋಜಿಸ್ತಾರೆ. ಆದರೆ ಈ ವರ್ಷ ಎಲ್ಲ ಕಡೆಯಲ್ಲಿ ಕೆಸರುಗದ್ದೆ ಓಟ ಅಥವಾ ಕೆಸರಿನಲ್ಲಿ ಒಂದು ದಿವಸ ಗಮ್ಮತ್ತು, ಗಂಜಿ ಊಟ ಇಂಥ ಕಾರ್ಯಕ್ರಮಗಳನ್ನು ನಡೆಸುವುದನ್ನು ಕಂಡುಕೊಂಡ ಬಹುಶಃ ಗಣೇಶೋತ್ಸವ ಸಮಿತಿ ಎಲ್ಲ ಸದಸ್ಯರು ಶೆಟ್ಟಿಗಾರರ ಹತ್ರ ನಾವು ಕೂಡ ಒಂದು ಈ ಕಾರ್ಯಕ್ರಮ ಮಾಡಬೇಕಂತ ಒತ್ತಾಯ ಮಾಡಿದ್ದಾರೆ. ಆದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಶೆಟ್ಟಿಗಾರರು ಅದನ್ನು ಒಪ್ಕೊಂಡಿದ್ದಾರೆ. ಯಾಕಂತೇಳಿ ಹೇಳಿದರೆ ಯಾವುದೇ ಕಾರ್ಯಕ್ರಮ ಮಾಡೋದು ದೊಡ್ಡದಲ್ಲ, ಅಲ್ಲಿ ಆರ್ಥಿಕವಾಗಿ ಭಾಳ ಖರ್ಚು ಬರ್ತದೆ. ಆದರೆ ಗಣೇಶೋತ್ಸವ ಸಮಿತಿಯಲ್ಲಿ ಒಂದು ವೇಳೆ ದುಡ್ಡು ಕಮ್ಮಿ ಆದರೆ ಅದನ್ನು ಸಂಪೂರ್ಣ ಭರಿಸಲಿಕ್ಕೆ ಶೆಟ್ಟಿಗಾರರು ಇದ್ದಾರೆ ಅಂತ ಹೇಳುವ ಧೈರ್ಯದ ಮೇಲೆ ಈ ಕಾರ್ಯಕ್ರಮವನ್ನು ಅವರು ಆಯೋಜಿಸಿ ಭಾಳ ಅತಿ ಅಗತ್ಯ. ಯಾಕಂತ ಹೇಳಿದರೆ ನಾವು ಹೇಳಲಿಕ್ಕೆ ನಾವು ಹಳ್ಳಿಯವರು, ಆದರೆ ಇತ್ತೀಚೆಗೆ ಏನಾಗಿದೆ ಅಂತೇಳಿ ಹೇಳಿದರೆ ಇತ್ತೀಚೆಗೆ ನಾವು ಹಳ್ಳಿ ಪ್ರದೇಶದವರು ಅಂತ ಹೇಳ್ತೇವೆ, ಆದರೆ ಯಾವ ಯುವಕ ಯುವತಿಯರು ಕೂಡ ಒಂದಕ್ಕೆ ಗದ್ದೆಗೆ ಇಳಿಯುವಂಥ ಸಂಪ್ರದಾಯ ಅಥವಾ ಕೆಸರಿನಲ್ಲಿ ಒಂದು ಆಟ ಆಡುವಂಥದ್ದು ಅಥವಾ ಹಿಂದಿನ ನಮ್ಮ ತಿಂಡಿಗಳನ್ನು ಮಾಡುವಂಥದ್ದು ಇದು ಎಲ್ಲ ಯಾವುದೂ ಅವ್ರಿಗೆ ಗೊತ್ತಿರುವುದಿಲ್ಲ. ಏನು ಕೇಳಿದರೂ ಇವತ್ತು ಆನ್ಲೈನ್ನಲ್ಲಿ ಅಥವಾ ಇದರಲ್ಲಿ ಯೂಟ್ಯೂಬ್ನಲ್ಲಿ ನೋಡಿ ತಿಂಡಿ ಮಾಡುವಂಥ ಒಂದು ಕಾರ್ಯಕ್ರಮ, ಅಂದರೆ ಅಂಥ ಒಂದು ವ್ಯವಸ್ಥೆ ಈಗ ನಮಗೆ ಬಂದಿದೆ. ಆದರೆ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಇದ್ದ ಸಾಮಾನುಗಳನ್ನೇ ಹಾಕಿ ಒಳ್ಳೊಳ್ಳೆ ತಿಂಡಿಗಳನ್ನು ಮಾಡ್ತಾ ಇದ್ದರು. ಅಂತ ಆ ರೀತಿಯ ಒಂದು ಕಾರ್ಯಕ್ರಮ ಆದರೆ ನಮ್ಮ ಹಿಂದಿನ ಪರಂಪರೆ ಉಳಿಲಿಕ್ಕೆ ಸಾಧ್ಯ ಉಂಟಂತ ಹೇಳ್ತಾ ಆ ದೃಷ್ಟಿಯಲ್ಲಿ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕಂತೇಳಿ ಇವತ್ತು ನಮ್ಮ ಹಿಂದಿನ ಆಟಗಳಿಗೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ಈ ಒಂದು ಕೆಸರುಗದ್ದೆ ಓಟವನ್ನು ಅಥವಾ ಇಲ್ಲಿ ಕೆಸರಿನಲ್ಲಿ ಕೆಲವು ಆಟವನ್ನು ಇವರು ಏರ್ಪಡಿಸಿದ್ದಾರೆ. ಭಾಳ ಸಂತೋಷ. ಇದೇ ರೀತಿ ಇಂಥ ಕಾರ್ಯಕ್ರಮ ಆಗಲಿ ಅಂತ ಹಾರೈಸ್ತಾ ಶೆಟ್ಟಿಗಾರರ ಕಾರ್ಯಕ್ರಮ ಇವತ್ತು ಕೆಸರುಗದ್ದೆ ಈ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ನೀವು ಬರುವುದಲ್ಲ, ಶೆಟ್ಟಿಗಾರರಲ್ಲಿ ನಡೆಯುವಂಥ 3-4 ದಿವಸದ ಕಾರ್ಯಕ್ರಮದಲ್ಲಿ ಕೂಡ ಪ್ರತಿ ದಿವಸ ಬಂದು ಅವರೊಂದಿಗೆ ಸಹಕರಿಸಬೇಕು. ಯಾಕಂತ ಹೇಳಿದರೆ ಕಾರ್ಯಕ್ರಮ ಮಾಡುವಾಗ ಸ್ವಲ್ಪ ಸಾರ್ವಜನಿಕರು ಇಲ್ಲದೇ ಇದ್ದರೆ ಕಾರ್ಯಕ್ರಮ ಮಾಡುವವರಿಗೆ ಸ್ವಲ್ಪ ಬೇಸರ ಆಗ್ತದೆ. ಆ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಬಂದು
ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡಿದ ನಮ್ಮ ಉಡುಪರ ಕುಟುಂಬದವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಶುಭ ಹಾರೈಸಿ ಅವಕಾಶ ಕೊಟ್ಟಂತ ಎಲ್ಲ ಈ ಸಂಘಟಕರಿಗೆ ವಂದಿಸ್ತು ನಾನು ಮಾತಾಡ್ತೀನಿ. ವ್ಯಕ್ತಿ ಅಂತ ಎನ್ಸ್ಕೊಂಡಿದ್ದೆ, ಆದ್ರೆ ಅವ್ರು ಯಾರಂತ ಈಗ ನೋಡುವಾಗ ನನಗೆ ಗೊತ್ತಾಯಿತು. ಬಹುಶಃ ಈ ಭಾರತದಲ್ಲಿ ಅತಿ ದೊಡ್ಡ ಆರ್ಥಿಕ ಸಂಸ್ಥೆಗಳಲ್ಲಿ ಒಂದು ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಅಂತ ಹೇಳಿದ್ರೆ ವಿಶ್ವಾಸಾರ್ಹ ಬ್ಯಾಂಕ್. ಬಹುಶಃ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು, ಮಣಿಪಾಲದ ಗೋಲ್ಡನ್ ಜುಬ್ಲಿ ಹಾಲ್ ನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಈ ಉಡುಪಿ ಜಿಲ್ಲೆಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಕೋಟ್ಯಾಂತರ ರೂಪಾಯಿ ಒಂದು ವಿದ್ಯಾರ್ಥಿ ವೇತನವನ್ನ ಅವರ ಬ್ಯಾಂಕಿನ ವತಿಯಿಂದ ಗೋಲ್ಡನ್ ಜುಬ್ಲಿ ಹಾಲ್ ನಲ್ಲಿ ಕೊಟ್ಟಂತದ್ದು. ಅದೇ ರೀತಿ ಬಾಲಪೂರ್ನವರು ಒಬ್ಬರು ಕೆನರಾ ಬ್ಯಾಂಕಿನಲ್ಲಿ ಡಿಜಿಎಂ ಆಗಿದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಹೆಮ್ಮೆ, ಸೌಭಾಗ್ಯ ಅಂತ ಹೇಳುತ್ತಾ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಸನ್ಮಾನ್ಯ ರಾಮನಾಯ್ಕರವರು ಅವರು ಒಂದೆರಡು ಶುಭ ಹಾರೈಕೆ ಮಾತುಗಳನ್ನು ಆಡಿದ್ದಾರೆ. ಪ್ರೀತಿಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಶೆಟ್ಟಿಗಾರ್ ಇಂಡಸ್ಟ್ರೀಸ್ನ 21ನೇ ಗಣೇಶೋತ್ಸವದ ಪ್ರಯುಕ್ತ ನಡೆಯುತ್ತಿರುವಂತಹ ಈ ಒಂದು ಕೆಸರುಗದ್ದೆ ಕ್ರೀಡಾಕೂಟ, ಮುಖ್ಯವಾಗಿ ಈ ಒಂದು ಗಣೇಶೋತ್ಸವ ಪ್ರಾರಂಭವಾದ ದಿವಸದಿಂದ 21 ವರ್ಷಗಳ ಗಣೇಶೋತ್ಸವದಲ್ಲಿ ನಾನು ಒಂದಲ್ಲ ಒಂದು ದಿವಸ ಆ ಗಣೇಶೋತ್ಸವದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಬಂದಿದ್ದೇನೆ. ಅದೇ ರೀತಿ ಇವತ್ತು ಈ ಒಂದು ಕ್ರೀಡಾಕೂಟ ನಡೀತಾ ಇದೆ ಅಂದರೆ ಮುಖ್ಯವಾಗಿ ಒಂದೆರಡು ಅಂಶ. ಒಂದು, ನಮ್ಮ ಕಾರ್ಯಕ್ರಮ ನಿರೂಪಕರು ಈಗಾಗಲೇ ಹೇಳಿದರು, ಮಣ್ಣಿನಲ್ಲಿ ಇರುವಂತಹ ಆಯುರ್ವೇದಿಕ್ ಗುಣಗಳು ಇವತ್ತು ಎಲ್ಲ ಕಾಯಿಲೆಗಳಿಗೂ ಒಂದು ಮದ್ದು ಅಂತ. ಕರೆಕ್ಟ್, ಅದು ಯಾವುದೇ ಒಂದು ಆಯುರ್ವೇದಿಕ ಚಿಕಿತ್ಸಾ ವಿಧದಲ್ಲಿ ಮಣ್ಣನ್ನು ಪ್ರತಿಯೊಂದು ಚಿಕಿತ್ಸೆಯಲ್ಲೂ ಉಪಯೋಗಿಸ್ತಾರೆ. ಹಾಗಾಗಿ ಜನಗಳಿಗೆ ಇದರ ಅರಿವು ಮೂಡಬೇಕು. ಎರಡನೇದಾಗಿ, ಇವತ್ತು ನಮ್ಮ ಎಲ್ಲ ಸಹೋದ್ಯೋಗಿಗಳು ಕ್ರೀಡಾಕೂಟದಲ್ಲಿ ಸಕ್ರಿಯವಾಗಿ ಮಣ್ಣಿನಲ್ಲಿ ಭಾಗವಹಿಸಿ ತಮ್ಮ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮಾಡಿ ಅನ್ನುವ ಒಂದು ಶುಭ ಹಾರೈಕೆಯೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾಳ ಸಂತೋಷವಾದ, ಯಾಕೆ ಅಂತ ಕೇಳ್ಬೋದು. ನಿರಂತರವಾಗಿ 20 ವರ್ಷಗಳಿಂದ ಈ ಗಣೇಶೋತ್ಸವವನ್ನು ಭಾಳ ಶಿಸ್ತುಬದ್ಧವಾಗಿ ನಡೆಸ್ತಾ ಇದ್ದಾರೆ ಶೆಟ್ಟಿಗಾರ್. ಇದು 21ನೇ ಗಣೇಶೋತ್ಸವ. ಅವರ ಒಂದು ಗುಣಕ್ಕೆ ಸರಿಯಾಗಿ ಎಲ್ಲ ಅಭಿಮಾನಿಗಳು ಅವರಿಗೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮೂಲಕವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದರಿಂದ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ಸಾಗಿವೆ. ಆ ನಿಟ್ಟಿನಲ್ಲಿ 21ನೇ ಗಣೇಶೋತ್ಸವದ ಪ್ರಥಮ ಕಾರ್ಯಕ್ರಮ ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಕೆಸರುಗದ್ದೆಯ ಒಂದು ಕಾರ್ಯಕ್ರಮವನ್ನು ಇವತ್ತು ಇರಿಸಿಕೊಂಡಿದ್ದಾರೆ. ಇವತ್ತು ನಡೆಯುವಂಥ ಈ ಕಾರ್ಯಕ್ರಮ ಮುಂದೆ ನಡೆಯಲಿರುವಂಥ 3-4 ದಿವಸಗಳಲ್ಲಿ ನಡೆಯಲಿರುವಂಥ ಎಲ್ಲ ಕಾರ್ಯಕ್ರಮಗಳು ಶ್ರೀ ಬಟ್ಟೆ ವಿನಾಯಕನ ಒಂದು ಅನುಗ್ರಹದಿಂದ ಯಶಸ್ಸಾಗಿ ನಡೆಯಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಆ ಸಂಘ ಸಂಸ್ಥೆ ಮುಖಂಡರು ಬಂದು ಇವತ್ತು ನಮ್ಮ ಅತಿಥಿಗಳು ಶಾಂತರಾಮ್ ಭಟ್ರಿಗೆ ಒಂದು ಹೂ ತಗೊಳ್ಬೇಕು. ಹಾಗೆ ವಿಶೇಷವಾಗಿ ಸುಧಾಕರ್ ರೊಕ್ಕೋಡಿ ಅವರು ಪತ್ರಕರ್ತರು ಒಂದು ಸಾಲು ಕೊಡಿ, ಒಂದು ಸಾಲು ಕೊಡಿ. ಸುಧಾಕರ್ ರೊಕ್ಕೋಡಿ ಅವರು ನಮ್ಮ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿ. ಹಾಗೆ ನಮ್ಮ ಟ್ರಸ್ಟಿನ ಅಧ್ಯಕ್ಷರು, ದೇವಸ್ಥಾನದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಕೂಡಿಯ ಮಾಗಣಿಯ ಮುಖ್ಯಸ್ಥರಾಗಿದ್ದಾರೆ. ಸುಧಾಕರ್ ಅವರ ಧನ್ಯವಾದಗಳು. ಮರಾಠಿ ಸಂಘಟನೆ ಕೂಡ್ಲಿ ಒಬ್ಬರು ಬನ್ನಿ. ಮಹಿಳಾ ವೇದಿಕೆ ಕೂಡ್ಲಿ ಗದ್ಗೆ ಒಬ್ಬರು ಬರಬೇಕು. ಒಬ್ಬರು ಮಹಿಳಾ ವೇದಿಕೆಯ ಪರವಾಗಿ ಒಬ್ಬರು ಬನ್ನಿ, ಬೇಗ ಬೇಗ ಬರಬೇಕು, ಬೇಗ ಬೇಗ ಯಾರೋ ಒಬ್ಬರು ಬನ್ನಿ ಬೇಗ. ಹಾಗೆ ಡಿಪೆಂಡ್ಸ್ ಪರವಾಗಿ ಒಬ್ಬರು ಬರಬೇಕು, ಡಿಪೆಂಡ್ಸ್ನ ಪರವಾಗಿ. ಹಾಗೆ ಕ್ಯಾದಕೆರೆ ಫ್ರೆಂಡ್ಸ್ ಕ್ಯಾದಕೆರೆ ಅವರು ಅದ್ರ ಪರವಾಗಿ ಯಾರೋ ಒಬ್ಬರು ಬರಬೇಕು. ಹಾಗೆ ನಮ್ಮ ಶೆಟ್ಟಿಗಾರ್ ಇಂಡಸ್ಟ್ರಿ ನೌಕರ ಪರವಾಗಿ ಹರೀಶ್ ಅವರು ತಗೊಳ್ಬೇಕು. ಶೆಟ್ಟಿಗಾರ್ ಇಂಡಸ್ಟ್ರಿನ ನೌಕರ ಪರವಾಗಿ ಹರೀಶ್ ಅವರು. ಹಾಗೆ ಇನ್ನುಳಿದ ನಮ್ಮ ವದನಗಳಿದು ಭಜನ ಶಿಶು ಮಂದಿರ ನಿಮ್ದು ಯಾವುದು ಸಂಘ ನಿಮ್ಗೆ ದಯ ಮಾಡಿ ಬನ್ನಿ 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 ಬನ್ನಿ. ನಂಗೆ ಗೊತ್ತಾಗೋಡಿ ಎಲ್ಲ ಸಾಕಲ್ಲ, ಇಬ್ಬರು ಸಾಕಲ್ಲ, ಸಾಕು ಇಲ್ಲಿ ಸರ್. ಹಾಗೆ ಇನ್ನುಳಿದವರು ನಿನ್ನೆಯವರು ನಮ್ಗೆ ಭಾಳಷ್ಟು ಸಹಕರಿಸಿದವರು ಕೃಷ್ಣ ನಾಯಕ್, ಲೋಕೇಶ್ ಮೇಸ್ತ್ರಿ, ಅಶೋಕ್ ಒಂದು ಶಾಲ್ ಕೊಡಿ. ಮಗರ ಯುವ ಸಂಘಟನೆ ಪರವಾಗಿ ಸತೀಶ್ ಅಮೀನವರು ವಾಪಸ್ ಕೊಡಿ. ಸತೀಶ್ ಅಮೀನವರು
ನಮ್ಮ ಕಾರ್ಯಕ್ರಮ ಹಾಗೆ ನಮ್ಮ ಎಲ್ಲ ಇನ್ಯಾದರೂ ಸಂಘ ಸಂಸ್ಥೆ ದಯಮಾಡಿ ಬಂದು ಹೂ ತಗೊಳ್ಳಿ, ನಾವು ಕಾರ್ಯಕ್ರಮ ಮುಗಿಸ್ಲಿಕ್ಕಿದ್ದೇವೆ. ನಮ್ಮ ಇನ್ನೊರು ಸರಿ, ಈಗ ಕೆಸರುಗೆದ್ದೆಯಲ್ಲಿ ಉದ್ಘಾಟನೆ, ಅದು ರಿಬ್ಬನ್ನನ್ನು ಇಡಿಸುವಂಥ ಒಂದು ರಿಬ್ಬನ್ ಕಟ್ಟಿದ್ದಾರೆ, ಅದನ್ನು ಮೇಲಿಂದ ಉದ್ಘಾಟನೆ ಮಾಡುವಂಥ ಒಂದು ಕಾರ್ಯಕ್ರಮ. ಹಾಗೆ ಶಿವರಾಮಾಚಾರ್ಯ ಅವರು ಆದಷ್ಟು ಬೇಗ ಬರಬೇಕು, ದಯಮಾಡಿ ಬರಬೇಕು, ಹೂ ತಗೊಳ್ಬೇಕು ನಮ್ಮಿಂದ. ಶಿವರಾಮಾಚಾರ್ಯ ಅವರು ಬಂಡಿಮಠ ಪತ್ರಕರ್ತರು, ಇನ್ನೂರ ಪತ್ರಕರ್ತರು ಶಿವರಾಮಾಚಾರ್ಯ ಅವರು ಆಗಮಿಸಿದ್ದಾರೆ. ರೆಡಿಯಾಗಿ ಬಂದಿರಿ ಪ್ರಶಾಂತ್, ಬೇಗ ಬನ್ನಿ ಬೇಗ ಬನ್ನಿ. ಭಜನಾ ಮಂಡಳಿ, ಬಟ್ಟೆವೈನಿಕ ಭಜನಾ ಮಂಡಳಿ ಪರವಾಗಿ ಒಬ್ಬರು, ಬಟ್ಟೆವೈನಿಕ ಭಜನಾ ಮಂಡಳಿ ಪರವಾಗಿ ಭಜನಾ ಮಂಡಳಿ ಬಂದಿದ್ದಾರೆ ಬೇರೆ ಎಲ್ಲ. ಧನ್ಯವಾದಗಳು. ಇದ್ದೇವೆ ಎನ್ನುವ ಮಾತನ್ನ ಕುಳಿತಲ್ಲಿಯೇ ನಗುಮುಖದೊಂದಿಗೆ ರವಾನಿಸಿಕೊಂಡಿರುವಂತಹ ಎಲ್ಲ ಗೌರವಾನ್ವಿತರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ವಂದನಾರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಮಗುವೀರ ಸಂಘಟನೆಯ ಪ್ರಮುಖರು, ಮಗುವೀರ ಯುವ ಸಂಘಟನೆಯಲ್ಲಿ ಒಂದಷ್ಟು ಹುದ್ದೆಗಳನ್ನು ಅಲಂಕರಿಸಿ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂತ ಸನ್ಮಾನ್ಯ ನಮ್ಮ ಸಮಿತಿಯ ಸದಸ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಸತೀಶ್ ಅಮೀನ್ ರವರು ಗಣೇಶೋತ್ಸವದ ಕೆಸರುಗದ್ದೆ ಕ್ರೀಡೋತ್ಸವದ ಉದ್ಘಾಟನಾ ಸಮಾರಂಭವನ್ನ ನೆರವೇರಿಸಿರುವಂತ ನಮ್ಮೆಲ್ಲರ ಹಿರಿಯರು ಆಗಿರುವಂತ ಶ್ರೀನಿವಾಸ ಉಡುಪುರ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಮುಖ್ಯ ಅತಿಥಿಗಳಾಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರುವಂತ ನಮ್ಮೆಲ್ಲರ ಮಾರ್ಗದರ್ಶಕರಾದ ಬಿ ಶಾಂತರಾಮ್ ಶೆಟ್ಟಿ ಅವರಿಗೂ ಸಹ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರಿಗೂ ಹಾಗೂ ಆಗಮಿಸಿದ ಸರ್ವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ಕೆಸರುಗದ್ದೆಯಲ್ಲಿ ವೇದಿಕೆಯಲ್ಲಿ ಇರುವ ಎಲ್ಲ ಅತಿಥಿ ಗಣ್ಯರಲ್ಲಿ ಕೇಳ್ಕೊಳ್ಳುತ್ತಾ ಎಲ್ಲರೂ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಐತಿಹಾಸಿಕ ನಾಡು ತುಳುನಾಡಿನ ರಾಜಧಾನಿ ಎಂದೆನಿಸಿಕೊಂಡಿರುವಂತಹ ಈ ಒಂದು ಬಾರ್ಕೂರಿನ ಪರಮ ಪವಿತ್ರವಾದಂತ ಕೂಡ್ಲಿ ಈ ಭಾಗದಲ್ಲಿರುವಂತ ಉಡುಪರ ಮನೆತನದ ಈ ಒಂದು ಗದ್ದೆಯಲ್ಲಿ ಮಧುವಣ ಗಿತ್ತಿಯಂತೆ ಶೃಂಗಾರವನ್ನ ಮಾಡಿಕೊಳ್ಳಲಾಗಿದೆ. ನಮ್ಮ ಮಧುವಿನಂತೆ ಶೃಂಗಾರವನ್ನ ಮಾಡಿಕೊಂಡಿರುವಂತಹ ಕೆಸರು ಗದ್ದೆಯಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೆಸರು ಗದ್ದೆಯ ಕ್ರೀಡೋತ್ಸವ ಕಾರ್ಯಕ್ರಮ ಉದ್ಘಾಟನೆಯನ್ನು ಕಂಡುಕೊಳ್ಳಲಿಕ್ಕಿದೆ. ಇದೀಗ ಒಂದು ಸಭಾ ಕಾರ್ಯಕ್ರಮವನ್ನು ಆ ಭಾಗದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಈ ಒಂದು ಕೆಸರುಗದ್ದೆ ಕ್ರೀಡೋತ್ಸವದ ಉದ್ಘಾಟನೆಗಾಗಿ ನಾವೆಲ್ಲ ಸಿದ್ಧ. ಕೇಸರಿ ಬಣ್ಣದ ಧ್ವಜವನ್ನ ಈಗಾಗಲೇ ಗದ್ದೆಯ ಸುತ್ತಲೂ ಹಾಕಿಕೊಂಡು ಹಿಂದೂ ಸನಾತನ ಭಾರತೀಯ ಸಂಸ್ಕೃತಿಯ ನೆಲೆಯಲ್ಲಿ ಇಡೀ ಎಲ್ಲ ಆಯುರ್ವೇದಿಕ್ ಗುಣಗಳನ್ನು ಹೊಂದಿರುವಂತಹ ಕೆಸರುಗದ್ದೆಯಲ್ಲಿ ಇಂದು ಕ್ರೀಡೋತ್ಸವ. ಕೆಸರುಗದ್ದೆಯಲ್ಲಿ ಮಿಂದೇಳದ ಶತರು ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಕೆಸರುಗದ್ದೆಯ ಕ್ರೀಡೋತ್ಸವದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವರಿದ್ದಾರೆ. ಈ ಕ್ರೀಡೋತ್ಸವದ ಉದ್ಘಾಟನೆಗೆ ಇದುವೇ ಶುಭ ಕಾಲ, ಶುಭ ಗಳಿಗೆ, ಶುಭ ಮುಹೂರ್ತ, ಶುಭ ಕರ್ಣ. ಬಾರ್ಕೂರು ವತ್ಯ ವಿನಾಯಕನನ್ನು ಪ್ರಾರ್ಥಿಸಿಕೊಂಡು, ಬಾರ್ಕೂರಿನ ಎಲ್ಲ ದೈವ ದೇವರುಗಳನ್ನು ಪ್ರಾರ್ಥಿಸಿಕೊಂಡು, ಉಡುಪರ ಮನೆತನದ ಈ ಒಂದು ಗದ್ದೆಯಲ್ಲಿ ನಡೆಯಲಿರುವಂತಹ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಶೆಟ್ಟಿಗಾರ್ ಇಂಡಸ್ಟ್ರೀಸ್ ರಂಗನಕೆರೆ ಬಾರ್ಕೂರು ಶಾಂತರಮಣ ಇಳಿಬೇಕು. ಓಕೆ ಎಲ್ಲ ಗಣ್ಯಾತಿ ಗಣ್ಯರು ಗದ್ದೆಗೆ ಇಳಿಯುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಉಮೇಶ್ ಆಚಾರ್ಯರವರು, ಗೌರವ ಅಧ್ಯಕ್ಷರು ಉದ್ಯಮಿಗಳಾದಂತಹ ಶ್ರೀನಿವಾಸ ಶೆಟ್ಟಿಗಾರ್ ಅವರು, ಹಾಗೆ ಉಳಿದಂತ ಎಲ್ಲ ಗಣ್ಯಾತಿ ಗಣ್ಯರು ಗದ್ದೆಗೆ ಇಳಿದು ಕೇಸರಿನ ಅನ್ನು ಸಂಪರ್ಕಿಸಿಕೊಂಡು ಇದೀಗ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಇದೀಗ ಮೇಲ್ಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಕೆಸರು ಗದ್ದೆಗೆ ಆಯುರ್ವೇದಿಕ್ ಗುಣಗಳನ್ನು ಹೊಂದಿರುವಂತಹ ಔಷಧಿಗಳನ್ನು ಸಹ ಸಿಂಪಡಿಸಿಕೊಳ್ಳಲಾಗಿದೆ. ಅವೆಲ್ಲರೂ ಗದ್ದೆಗಿಳಿಬೇಕು. ಒಮ್ಮೆ ಎಲ್ಲರೂ ಗದ್ದೆಗಿಳಿಬೇಕು ಪ್ಲೀಸ್, ಎಲ್ಲರೂ ಗದ್ದೆಗಿಳಿಬೇಕು. ಇಲ್ಲ ಮೇಲ್ಭಾಗದಲ್ಲಿ ನಿಲ್ಲಿಕ್ಕಿಲ್ಲ, ಎಲ್ಲರೂ ಗದ್ದೆಗಿಳಿಬೇಕು. ಗೋಚರಿಸದ ಸಿಸಿ ಕ್ಯಾಮೆರಾವನ್ನ ಹಾಕಿದ್ದೇವೆ ನಾವು. ಸಿಸಿ ಕ್ಯಾಮೆರಾದಲ್ಲಿ ಮೈಕ್ ಆಪರೇಟರ್ ನೋಡ್ತಾರೆ, ಯಾರು ಮೇಲೆ ನಿಲ್ಲಿಕ್ಕಿಲ್ಲ, ಕೆಳಗಿಳಿರಿ, ಇಳಿರಿ, ಆಯಾಯ ಭಾಗದಲ್ಲಿ ಇಳಿರಿ. ಫೋಟೋ ತೆಗಿತಾರೆ, ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ. ದಶ ದಿಕ್ಕುಗಳಿಗೆ ಸಂದೇಶವನ್ನ, ಸುದ್ದಿಯನ್ನ ರವಾನಿಸಿಕೊಳ್ಬೇಕಾಗಿದೆ. ಒಂದು ಒಳ್ಳೆಯ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ, ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮ. ಅಂದಿನ ಕ್ರೀಡೆಗಳನ್ನ ಪರಿಚಯಿಸಬೇಕು. ಶಾಂತರಾಮ್ ಶೆಟ್ಟಿ ಅವರು ಹೇಳಿದ ಹಾಗೆ ಅಂದಿನ ಖಾದ್ಯಗಳನ್ನ ಪರಿಚಯಿಸಿಕೊಳ್ಳಬೇಕು. ಈಗೆಲ್ಲ ಯೂಟ್ಯೂಬ್ ನಲ್ಲಿ ನಾವು ನೋಡ್ತಾ ಇರ್ತೇವೆ, ಮೊಬೈಲ್ ನಲ್ಲಿ ನೋಡಿಕೊಂಡು ಮಾಡುವಂತ ಪರಿಸ್ಥಿತಿ ನಮಗೆ ಬಂದಿದೆ. ಅವರು ಹೇಳಿದಂತ ಮಾತು 100ಕ್ಕೆ 100 ಸತ್ಯ ಎನ್ನುವುದನ್ನು ಹೇಳುತ್ತಾ, ದಯವಿಟ್ಟು ಕೆಸರು ಗದ್ದೆಯಲ್ಲಿ ಒಂದು ನಮ್ಮ ಹಿರಿಯರು ಈ ಕೆಸರಿನ ಗದ್ದೆಯ
ಕ್ರೀಡೆಯಲ್ಲಿ ಯಾವೆಲ್ಲ ಆಟಗಳನ್ನ ಆಡ್ತಾ ಇದ್ರು, ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಒಂದಷ್ಟು ಪರಿಚಯ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಜೋಡಣೆಯನ್ನ ಮಾಡಿಕೊಳ್ಳಲಾಗಿದೆ. ದಯವಿಟ್ಟು ಉಡುಪರ ಮನೆಯ ಕಸರು ಗದ್ದೆಯಲ್ಲಿ ಇಳಿಯುವುದೇ ಯೋಗ. ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ, ಮಹಿಳೆಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತವರಿಗೆ ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. 4 ವಿಟಮಿನ್ಗಳನ್ನು ಹೊಂದಿರುವಂತಹ ಲಘು ಉಪಹಾರ, ಕಣ್ಣಂದೇನ್ ಚಾ ಪುಡಿಯಿಂದ ಮಾಡಿದಂತ ಚಾ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಲಘು ಉಪಹಾರವನ್ನ ಅತ್ಯಂತ ಬಿಗುವಾಗಿ ಸ್ವೀಕಾರವನ್ನ ಮಾಡಿಕೊಂಡು ಮುಂದಿನ ಕ್ರೀಡೆಗಳಿಗೆ ತಾವುಗಳು ತಯಾರಾಗಬೇಕು. ಪ್ಲೀಸ್ ಬೇಗನೆ, ಸಮಯ ಮೀರ್ತಾ ಇದೆ. ಭಾರತೀಯ ಕಾಲಮಾನ 10:15. ದಯವಿಟ್ಟು ಈ ಕೆಸರುಗದ್ದೆ ಕ್ರೀಡೋತ್ಸವದಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳ ಗಮನಕ್ಕೆ, ಆದ್ಯ ಗಮನಕ್ಕೆ, ಕಚ್ಚೂರು, ಹೊಸಾಳ, ಹನೇಹಳ್ಳಿ, ಹೇರಾಡಿ, ಕೊಟ್ಟಿದ್ದೇವೆ. ಈಗ 100 ಮೀಟರ್ ಓಟ ಇದೀಗ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ. PUC ಪ್ರಥಮ PUC ಹಾಗೂ ದ್ವಿತೀಯ PUC ಅವರು ಅಲ್ಲಿ ಮೇಲ್ಗಡೆ ಈಗಾಗಲೇ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ ವೇದಿಕೆ ಹತ್ರ ಬರಬೇಕು. PUC ವಿದ್ಯಾರ್ಥಿಗಳು ಈಗಾಗಲೇ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ ವೇದಿಕೆ ಹತ್ರ ಬರಬೇಕು. ಅಲ್ಲಿ ಹರೀಶ್ ಶೆಟ್ಟಿಗಾರ್ ಅವರು ಒಂದರಿಂದ 5ನೇ ತರಗತಿಯ ಒಳಗಿನ ಮಕ್ಕಳಿಗೆ ಮೊದಲ ಭಾಗದಲ್ಲಿ ಮುಂದೆ ಬಂದವರಿಗೆ ಬಹುಮಾನ, ಹಿಂದೆ ಬಂದವರಿಗೆ ಉಡುಪರ ಮನೆ. ಓಕೆ ಓಕೆ ಮಂಗಣ್ಣ, ಇದಿಲ್ಲ ಓಡ್ಲಿ. ಇನ್ಸ್ಟಾಗ್ರಾಮ್ ನಲ್ಲಿ ಹಾಕುವವರಿದ್ದಾರೆ ಅವರು. ಅವರ ಒಂದು ಬಲಾಢ್ಯ ತಂಡವೇ ಇದೆ ಆ ಭಾಗದಲ್ಲಿ. ಅವರಿಗೂ ಸ್ವಾಗತ. ಚಪ್ಪಾಳೆ ಬನ್ನಿ. ವೆರಿ ಗುಡ್. ಏನಿಲ್ಲ ಇದೆಯೋ ಗೊತ್ತಿಲ್ಲ. ಸುಗ್ರಾಸ ಇಲ್ಲ, ಬರೀ ಗಂಜಿ. ಒಳ್ಳೆ ಚಟ್ನಿ ಗಂಜಿ ಒಳ್ಳೆ ಆಹಾರ. ಉದಯ ಮಾಸ ನೋಡಿ ನಮ್ಮ ಅಯ್ಯಬ್ಬ ಎಲ್ಲರನ್ನು ಆಹ್ವಾನಿಸ್ತಾ ಇದ್ದೇವೆ. ಎಸ್ ಜಯಣ್ಣ, 3 ಇವೆಂಟ್, 3 ಕ್ರೀಡಾಪಟುಗಳ. ಯಾರಿದ್ದೀರಿ? 2 ನಿಮಿಷ ಅವಕಾಶ, 1 ನಿಮಿಷ ಅವಕಾಶ ಇದೆ, ಸೇರ್ಕೊಳ್ಳಿ. ಇಲ್ದಿರ ಅವರಿಗೆ ಚಪ್ಪಾಳೆ. ಈ ಜಮ್ಮು ದುಡ್ಡೆಲ್ಲ ತಿಂದ್ರೆ ನಮ್ಮನೆ ಓಡಕ್ಕಾಗ್ತಾ. ಎಸ್ ಪಾಪ ಮಗುವನ್ನು ಕೊನೆಯಲ್ಲಿ ತಲುಪಿದ್ದು ತೊಂದರೆ. ಎಸ್ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಅಪ್ಪಿಬಿಡಿ. ಎಸ್ ಪಾಯಸ ಇಲ್ಲ. ಹರೀಶನ್ನ ಸಿಗ್ನಲ್ ಕೊಟ್ರಾಯ್ತು, ಅಶೋಕನ್ನ ಸಿಗ್ನಲ್ ಕೊಟ್ರಾಯ್ತು. ಅಲ್ಲಿ ಕೊಡಿ ಜಯಣ್ಣಗೆ. ಎಸ್ 3 ಜನ ದ್ವಿತೀಯ ಬಂಧಗಳಿಗೆ ಹಿಂದೆ ಕಾಮ್ಕಿಲ್ಲ. ಇದು ಅಂತ ಊಟ ಬಹಳ ರೋಚಕವಾಗಿದೆ. ಹಿಂದೆ ನೋಡ್ಲಿಕ್ಕಿಲ್ಲ, ಹಿಂದೆ ನೋಡಿದ್ರೆ ಬೋಲ್. ಆಗಲೇ ಹೇಗೆ ಬಂದ್ರೆ ಅವ್ರು ಅದೇ ಅಲ್ಲ, ನಾನು ಮಂಗಳವಾರ ಮಧ್ಯಾಹ್ನ ಬತ್ತೆ. ಮಕ್ಕಳಿಗೆ ಹೇಳಿಬಿಡಿ, ಆ ಬುಕ್ ತಪ್ಪು ಕೇಳಿ ಮಧ್ಯಾಹ್ನ ಮೇಲೆ ಬತ್ತೆ. ಬನ್ನಿ ಮಗ, ಬನ್ನಿ ಹೋಗಿ. ಮೇಡಮ್ ನೀವು ಯಾರು? ದಯವಿಟ್ಟು ಬನ್ನಿ. ಅಕ್ಕ ಹೋದ್ರು ನೋಡಿ. ವನಜಕ್ಕ, ಜಲಜಕ್ಕ, ಸಂಪಕ್ಕ ಮಧ್ಯಾಹ್ನಿದ್ದಾರೆ. ಯಾವ ಅಕ್ಕ ಇದ್ದ? ನರ್ಮದಕ್ಕ, ಗೋದಾವರಿ ಅಕ್ಕ, ಕಾವೇರಿ ಅಕ್ಕ, ಗಿರಿಜಕ್ಕ ಬನ್ನಿ. ಅವ್ರು ಯಾರಿಲ್ಲ ಅಂತ ಕಾಣುತ್ತೆ ಅಲ್ಲಿ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಹೆಸರು ಲಾಂಗ್ ಮಾಡಬೇಕು. ಲಾಂಗ್ ಚೆನ್ನ ಸರಿಯೇ ಇಲ್ಲ ಮರ, ಅವರು ಟೈಮ್
ಅವ್ರು ಎದ್ಕೊಂಬಂದ್ರೆ ಅಯ್ಯ ಅಮ್ಮ ಬಿದ್ದಿರಿಯಾ ಎದ್ಕಣಿ ಅದಿಲ್ಲ ಎಸ್ ಚಪ್ಪಾಳೆ ಹಾಕೋಪ್ಪ ಚಪ್ಪಾಳೆ ನೋಡಿರಿ ದಿನಕ್ಕೆ 300 ಬಾರಿ ಚಪ್ಪಾಳೆ ಹೊರಬೇಕಂತೆ ಅವರು ಅಲ್ಲಿ ಬಂದು ಚೇಪ್ ಮೇಲೆ ಬಿದ್ರು ಫಸ್ಟ್ ಅವ್ರಿಯ ತೆಗ್ದಿಡಿ ಚೈನ್ ತೆಗ್ದಿಡಿ ಚಿನ್ನದ ಬೆಲೆ ಗಗನಕ್ಕೇರಿದೆ ನಮ್ಮನ್ನು ದೂರ್ಕೊಳ್ಬೇಡಿ ಚಿನ್ನ ಉಂಗುರ ಬಳೆ ಕಾಲುಂಗುರ ಎಲ್ಲ ತೆಗ್ದಿಟ್ಕೊಳ್ಳಿ ಮಂಜಣ್ಣ ಚಪ್ಪಲಿ ತಟ್ಟಬೇಕು ಗಟ್ಟಿಯಾದ ಚಪ್ಪಾಳೆ ಶಾಂತಕ್ಕ ರಾಧಕ್ಕ ವಂದಕ್ಕ ಯಜಕ್ಕ ಎಲ್ಲ ಯಾರು ಮಂಜಣ್ಣ 1 ರಿಂದ 5ನೇ ತರಗತಿಯವರಿಗೆ ಸಂಗೀತ ಕುರ್ಚಿ ಮಾಡಿಬಿಡಿ. ಓಡಿ 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 ವಾಪಸ್ ಹೋಗ್ಲಿಕ್ಕಿಲ್ಲ ಓಡು 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 ನೆಕ್ಸ್ಟ್ ಸ್ಟಾರ್ಟ್. ಕನ್ಫ್ಯೂಸ್ ಆಗತ್ತೆ ಮಕ್ಕಳಿಗೆ, ದೊಡ್ಡವ್ರಿಗೆ ಹಾಗೆ ಮಾಡೋ. ಕುರ್ತಿ ಇದ್ರೆ ಪಾಪ ಗೊತ್ತೇ ಇಲ್ಲ ಗೊತ್ತಿಲ್ಲ ಪಾಪ. ಓಡಕ್ ಕೊಟ್ಟದ್ದವ್ರ ಸುಮಾರು ಹೊತ್ತಿತ್ತಿದೆ, ಕೊಡ್ಬೇಡಿ, ಸ್ವಲ್ಪ ಹೊತ್ತು ಓಡ್ಲಿ. ಓಡಕ್ ನಿಧಾನ ಓಡಿ. ಓಡಿ 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 ಓಡಿ. ಸಾಕು ಬೇಗ ಹಾಕಿ ಸಣ್ಣ ಮಕ್ಕಳಲ್ಲ, ಅದು ಗೊತ್ತಿಲ್ಲಪ್ಪ. 6 ರಿಂದ 10ನೇ ತರಗತಿ ವಿದ್ಯಾರ್ಥಿನಿಯರು ಹಿಮ್ಮುಖ ಓಟಕ್ಕೆ ರೆಡಿ ಆಗ್ಬೇಕು ಇದೇ ಗದ್ದೆಯಲ್ಲಿ. 6 ರಿಂದ 10ನೇ ತರಗತಿಯವರು ಫಸ್ಟ್. ಮಕ್ಕಳೆಲ್ಲ ಊದಿ ಇಬ್ಬರಲ್ಲಿ ಯಾರಿಗೆ ಬಹುಮಾನ ನೋಡೋಣ. ಸುದರ್ಶನ್ ಉಡುಪುರೆ ಟಿ ಶರ್ಟ್ ಕೆಂಪಾಗತ್ತೆ. ಅಶೋಕಣ್ಣ ಹೇಳಿ. ಚಪ್ಪಳೆ ತತ್ತೀರಾ ಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಶೆಟ್ಟಿಗಾರ್ ಇಂಡಸ್ಟ್ರೀಸ್, ರಂಗನಕೆರೆ, ಬಾರ್ಕೂರು ಈ ಸಮಿತಿಯ ಪರವಾಗಿ ಹರಿ ಸರ್ ಅವರಿಗೆ ಸ್ವಾಗತ ಸುಸ್ವಾಗತಗಳು. ಅವರನ್ನು ಹುಡುಕಿಕೊಂಡು ಬಂದಿದ್ದೇನೆ. ಮಹಿಳೆಯರು ಪ್ಲೀಸ್, ನಮಸ್ಕಾರ. ನೀವು ಹೋಗಿ
ಹೋಗಿ ಸರ್ ಆರವ ಮಹಿಳೆಯರು ಹೋಗಿ ಗಡ್ಡೆಲ್ಲಿ ಗೊತ್ತಾಗಿ ಹಾಗೆ ಅಲ್ಲಿ ನಮ್ಮ ಅಶೋಕಣ್ಣ ಒಮ್ಮೆ ನೀರು ಹಾಕಿ ಬಿಡಿ, ಒಮ್ಮೆ ನೀರು ಹಾಕಿ. ಹೆಸರುಗದ್ದೆ ಅಂದ್ರೆ ಹಾಗೆ ನೀರು ಚೆಲ್ಲಿ ಬರ್ತಾರೆ, ನೀರು ಚೆಲ್ಲಿ ನೀರು ಚೆಲ್ಲಿ. ನಾನ್ ಬರ್ತೇನೆ ಹೇಳಿದ್ರೆ ಈಗ ನಾನೇ ಚೆಲ್ತೀನಿ. ನಾನು ಈ ಊರ್ನವಲ್ಲ, ಪಕ್ಕದ ಊರ್ನವ. ಏನಾದ್ರೂ ಜೋರಾದ್ರೂ ರಕ್ತ ಓಡಿ ಬಿಡ್ತಾರೆ. ದಯವಿಟ್ಟು ಈ ಯಾರಿದ್ದೀವಿ ಹೋಗಿ ಹೋಗಿಮ್ಮ ತಾಯಿ ಮಾತಾಡಿ, ನೀವು ಆಗ್ಲಿ ಹೋಗಿ ಅಮ್ಮ. ಅಮ್ಮ ಬಿದ್ದಿರಿಯಾ ಎತ್ಕಡಿ. ಚಪ್ಪಾಳೆ ಆಗಿ ಹೊಡಿರಪ್ಪ, ಚಪ್ಪಾಳೆ ಆಗಿ ಹೊಡಿರಿ. ದಿನಕ್ಕೆ 300 ಬಾರಿ ಚಪ್ಪಾಳೆ ಹೊಡಿಬೇಕಂತೆ. ಅವರು ಅಲ್ಲಿ ಬಂದು ಕೇಕ್ ಮೇಲೆ ಬಿದ್ರು. ಆತ್ಮೀಯ ವೀಕ್ಷಕರೇ, ನಾನು ಬಂದದ್ದು ಕೆಸರುಗೆದ್ದೆ ಕ್ರೀಡೋತ್ಸವ. ನಮ್ಮ ಬಾರ್ಕೂರಿನ ರಂಗನಕೆರೆಯ ಉದ್ಯಮಿಗಳು ಶೆಟ್ಟಿಗಾರ್ ಇಂಡಸ್ಟ್ರೀಸ್ ಅವರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ನಡೆಸಿರ್ತಕ್ಕಂಥ ಈ ಕೆಸರುಗೆದ್ದೆ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಬಹಳ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಜನ ಆಗಮಿಸಿದ್ದಾರೆ, ಸ್ಪರ್ಧಿಗಳು ಬಹಳಷ್ಟು ಜನ ಭಾಗವಹಿಸ್ತಿದ್ದಾರೆ. ಏನೋ ಸಣ್ಣವರಿದ್ದಾರೆ, ದೊಡ್ಡವರಿದ್ದಾರೆ, ಹಿರಿಯರು ಕೂಡ ಇದ್ದಾರೆ. ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಚಂದ ಕಾಣಿಸಿಕೊಡ್ತಾರೆ. ಬನ್ನಿ ನೋಡೋಣ ಈ ಕಾರ್ಯಕ್ರಮ ಹೇಗಿದೆ ಅನ್ನೋ ನೋಡೋಣ. ಬನ್ನಿ, ಸ್ವಾಗತ, ತಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ. ಹೌದು, ಹಗ್ಗವನ್ನ ಬೇಗನೆ ಬಿಡಬೇಡಿ ಕೆಳಗೆ. ಹಗ್ಗವನ್ನು ಇಟ್ಕೊಂಡು ನಡೆಯುವಂತ ಎಲ್ಲ ಕ್ರೀಡಾ, ಸಾಂಸ್ಕೃತಿಕ, ಧಾರ್ಮಿಕ ಚಟುವಟಿಕೆಗಳಿಗೆ ತನ್ಮೂಲಕ ತನ್ನದೇ ಆದ ಸಹಕಾರ, ತನ್ನದೇ ಆದಂತಹ ಪ್ರೋತ್ಸಾಹ, ತನ್ನದೇ ಆದ ಬೆಂಬಲವನ್ನು ಕೊಟ್ಟುಕೊಂಡು ಬಂದಿರುವಂತಹ ಸನ್ಮಾನ್ಯ ಅಕ್ಷಯ ಶೆಟ್ಟಿಗಾರ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಈ ಮೂಲಕ ಬಯಸಿಕೊಂಡಿದ್ದೇವೆ. ಅಶೋಕ್ ನೋಡಿ ಬಂಧುಗಳೇ, ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಊಟವನ್ನ ಹಿಡ್ಕೊಳ್ಳಿ ಸುತ್ತಿ 5 ಸುತ್ತು ಓಡ್ಬೇಕು. 1 2 3 4 5 ಓಡಿ ಹಾಗೆ 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 ಹಾಗೆ. ಓಕೆ, ಅವ್ರಿಗೊಂದು ಚಪ್ಪಾಳೆ ತಟ್ಟಿ ಚಪ್ಪಾಳೆ ತಟ್ಟಿ. ಜೈ ಅಶೋಕನ ಬಿಡ್ತಾರೆ ಅಲ್ಲಿ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ನಿಮ್ಮ ಊಟವನ್ನ ಹಿಡ್ಕೊಳ್ಳಿ. ಆಯ್ತಾ? ಯಾರು ಮನದಿಂದ ನಮಗೆ ಬಹಳಷ್ಟು ಸಂತೋಷವನ್ನ ತಂದಿದೆ. ಇದೀಗ ನಮ್ಮನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ ಶ್ರೀನಿವಾಸ ಉಡುಪರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ಸ್ವಾಗತ, ಸುಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಅದೇ ರೀತಿ ಚಂದ, ಎಷ್ಟು ಅಂದ, ತಲೆಯ ಮೇಲೆ ಒಂದು ಬಣ್ಣದ ಟೊಪ್ಪಿಯನ್ನ ಹಾಕಿಕೊಂಡು ಬಹಳ ಚಂದವಾಗಿ ಅಂದವಾಗಿ ಬಂದಿರುವಂತ ವಿಯೆಟ್ನಾಂ ದೇಶದ ಟೊಪ್ಪಿಯನ್ನು ಧರಿಸಿಕೊಂಡು ಬಂದಿರುವಂತ ಸನ್ಮಾನ್ಯ ಶ್ರೀನಿವಾಸ ಶೆಟ್ಟಿಗಾರ್ ಅವರು ಸ್ವಲ್ಪ ಜ್ವರದಿಂದ ಬಳಲುತ್ತಿದ್ದರೂ ಸಹ
ಇಂದು ಕ್ರೀಡೋತ್ಸವಕ್ಕೆ ದಿನವನ್ನ ನಿಗದಿಪಡಿಸಿ ಆಗಿದೆ. ಆ ಜ್ವರವನ್ನ ಲೆಕ್ಕಿಸದೆ ಒಂದಷ್ಟು ಮದ್ದನ್ನ ತೆಗೆದುಕೊಂಡು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ ಶೆಟ್ಟಿಗಾರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ನೆಕ್ಸ್ಟ್ ಸ್ಟಾರ್ಟ್. ಇಬ್ಬರವರೆಗೆ ಒಂದೊಂದು ತೆಗೀರಿ. ಸುದರ್ಶನ್ರೆ ಕನ್ಫ್ಯೂಸ್ ಆಗತ್ತೆ ಮಕ್ಕಳಿಗೆ, ದೊಡ್ಡವರಿಗೆ ಹಾಗೆ ಮಾಡುವ. ಇಲ್ಲಿ ಬಾ. ಥರ್ಡ್ ಪ್ರೈಸ್ ರಿಷಿತ್. ಥರ್ಡ್ ಪ್ರೈಸ್ ರಿಷಿತ್. ಥರ್ಡ್ ಪ್ರೈಸ್ ಮೂರನೇ ಪ್ರೈಸ್. ಓಡಕ್ ಕೊಟ್ಟದ್ದವರು ಸುಮಾರು ಹೊತ್ತಿದ್ದಕ್ಕೀಗ. ಜೈನ್ ಅಷ್ಟೇ ಕೊಡ್ಬೇಡಿ, ಸ್ವಲ್ಪ ಹೊತ್ತು ಓಡ್ಲಿ. ನಿಧಾನ ಓಡಿ, ನಿಧಾನ ಓಡಿ. ಬನ್ನಿ ಬನ್ನಿ. ಸೆಕೆಂಡ್ ಪ್ಲೇಸ್, ಫಸ್ಟ್ ಪ್ಲೇಸ್. 1 ರಿಂದ 5ನೇ ತರಗತಿ ಹುಡುಗಿಯರು, 1 ರಿಂದ 5ನೇ ತರಗತಿ ಹುಡುಗಿಯರು, ಕನಿಷ್ಠ ಪಕ್ಷ 5 ಜನರು ಇರಬೇಕು. 1 ರಿಂದ 5ನೇ ತರಗತಿ ವಿದ್ಯಾರ್ಥಿನಿಯರು, ಹುಡುಗಿಯರು ಬೇಗ 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 ಬನ್ನಿ. 1 ರಿಂದ 5. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ನಿಮ್ಮ ಊಟವನ್ನ ಇಟ್ಕೊಳ್ಳಿ. ಹೌದಾ? ಯಾರ್ದು? ಅಮ್ಮ, ಅವ್ರು ಪೇಪರ್ ಓದಬೇಕು, ನಾನಲ್ಲ. ಅವರು ಓದಬೇಕು, ನಾನಲ್ಲ. ಒಂದೇ ಅವಕಾಶ. ಬಿಡಿ, ಅವ್ರನ್ನ ಬಿಡಿ. 3 ಸುತ್ತ ಹಾಕಿ ಬಿಡಿ. ಸ್ಟ್ರೈಟ್ ಮಾಡಿ ಬಿಡಬೇಕು. ಅಲ್ಲ, ಮೈಕ್ ಮ್ಯೂಸಿಕ್ ಇತ್ತ, ಪೆಂಡ್ರೈವ್ ಇತ್ತ, ಎಲ್ಲೋ ಮೈಕ್ ಬರೋ ಪ್ರಶಾಂತಣ್ಣ, ಮೈಕದ ಪ್ರಶಾಂತಣ್ಣ ಎಲ್ಲಾರು? ಹತ್ರ ಹೋದ್ರು ಮಾರ್ರೆ. ಯಾರು ಸಿಗ್ನಲ್ ಕೊಡ್ಬೇಡಿ. ಅಶೋಕಣ್ಣ, ನೀವು ಎತ್ತು ಬಿಡಿ. ನಿಮ್ಮ ಮಂಡಿಗೆ ಹಾಕಲು ಹಾಕರು ಬೇಜಾರಿದ್ರೆ ಅದು ನಿಮ್ಗೆ ಸಿಕ್ಕಿದ್ರೆ ನಿಮ್ಮ ಮಂಡಿಗೆ ಹಾಕಲು ಹಾಕಿ. ಹೋದ್ರ ಅವ್ರು ಆಚೆ ಹೋದ್ರು, ಅವ್ರು ಬಡಿತು ಅನ್ಕೊಂಡ್ರು ಮಾರ, ಅವ್ರು ಆಚೆ ಹೋಗ್ದ. ಅಯ್ಯ ಬಿಯಾ, ಅವ್ರಿಗೆ ಆಚೆ ಮಾತ್ರಿಗೆ ನೇರ ಬೈಟ್.
ಇವ್ರು ಹತ್ರ ಹೋಯ್ ಇವರು ಹತ್ರ ಉಷಾ ಓ ಉಷಾ ಅಣ್ಣ ಲೋಕನ ಹೇಳಿ ಆಚೆ ಬದಿ ಬಂದ್ರು ಹೇಳಿ ಹೌದು ರಾಜೇಶ್ ಜಾಗ್ರತೆ ಮೊಬೈಲ್ ಮೇಲೆ ಹೊರಕಿದ್ರು ಅವ್ರು ಎಲ್ಲಿ ರಾತ್ರಿ ಅವರ ಭಾಷಿಲ್ಲ ಅವರಿಗೆ ಎಂತ ಲೆಕ್ಕ ಮಾಡುತ್ತೆ ಮತ್ತೆ ಲೆಕ್ಕ ಮಾಡುತ್ತೆ ಬನ್ನಿ 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 ಸಾಕು ಸಾಕು ನಿಮ್ ಜವಾಬ್ದಾರಿ ಸಾಕು ಬನ್ನಿ ಬನ್ನಿ ಯಾಕೆ ಬನ್ನಿ ಹುಸಕ್ಕ ಬನ್ನಿ ಅದು ಎಲ್ಲ ಉಡುಪುರ ಮನೆ ಹತ್ತು ಹೋಗ್ದ ಬನ್ನಿ ಗಾಡಿ ಉಡುಪುರ ಮನೆ ಬದಿ ಹೋದ ನೋಡಿ ನೀವು ಹುಸಕ್ಕ ಆಚೆ ಎಲ್ಲೇ ಕಂಬ ಎಲ್ಲಿತ್ತು ನೀವು ಹೋಗ್ತಿ ಇಲ್ಲಿಗೆ ಬೇಸ ಮಾಡ್ಕೋಬೇಡಿ ಎಲ್ಲವೂ ಕರೆಕ್ಟಿತ್ತು ಅಶೋಕನ ಜಾಗ್ರತೆ ಮಾಡ್ಕೊಳ್ಳಿ ಬಹುಶಃ ಲೆಕ್ಕ ಮಾಡ್ಕೊಂಡ್ ಬಂದಿದ್ದೀವಿ ನಿನ್ನೆ ಬೆಳಗ್ಗೆ ಮತ್ತು ನಿನ್ನೆ ಲೆಕ್ಕ ಮಾಡಿದ್ರು ಕೂಡಲೇ ಇದಾಗ್ತದೆ ಬಾಬು ಈಜು ಬಾಬಾ ಕಂದ ಇಲ್ಲೇ ಹೋಯ್ ಇದರ ಹಣೆ ಅಲ್ಲಿ ಬೇ ಇವರು ಮೊದಲೇ ತಪ್ಪು ಜಾಗ್ರತೆ ಮಾಡ್ತಾರೆ ನಿಮ್ಮಂದಿಗಳು ಹೊರಗೆ ಹೋದ್ರು ಅದೇ ಅವ್ರು ಈಚೆ ಬಂದು ನಮ್ಮಂದಿ ಹೋದ್ರು ಅಲ್ರಿ ಆ ವಕೀಲರ ಮೇಲೆ ಒಂಚೂರು ಕೆಸರು ಹಾಕಿಬಿಡಿ ನಮ್ಮ ವಕೀಲರು ಇದ್ರು ಕಾಣಿಯಲ್ಲ ಅವ್ರ ಮೇಲೆ ಕೆಸರು ಹಾಕಿ ನಾಳೆ ಕೇಸ್ ಮಾಡ್ತಾರೆ ಖಂಡಿತ ಅವ್ರು ವಕೀಲರು ಅವ್ರು ಬರ್ತಾ ಮಾಡಿ ಮಾಡಿ ಟೀಮ್ ಮಾಡಿ ಸರಿ ಇತ್ತು ಎಲ್ಲಿ ಹೆಸರಿಗೆ ಅದರ ಜೊತೆಯಲ್ಲಿ ರಾಜಧಾನಿ ಯುವಕ್ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ರಕ್ಷಿಸಲವರು ಬಂದ್ರ ಸುದರ್ಶನ ರೂಪಾಯಿ ನೋಡ್ಕೊಳ್ಳಿ ಹೋಗ್ಲಿ ನೀವು ಹತ್ರ ಹೋಗ್ಲಿ ಎಂತ ಅವ್ರ ಹತ್ರ ಹೋಗಿದ್ದಾರೆ ಇವರು ನೋಡಿ ಸ್ವಲ್ಪ ಚಾನ್ಸ್ ಉಂಟು ಇವರಿಗೆ ಕೈ ಅಯ್ಯಯ್ಯೋ ಅಬ್ಬರ 2026ನೇ ಸಾಲಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವತಿಯಿಂದ ನಡೆದಂತ ಮಡಿಕೆ ಹೊಡಿಗೆ ಸ್ಪರ್ಧೆಯಲ್ಲಿ ಮೊದಲ ಭಾಗದಲ್ಲಿ ಮಡಿಕೆಗೆ ಹೊಡೆದಂತ ಮಡಿಕೆಗೆ ತನ್ನ ಸ್ಟಿಕ್ ಅನ್ನ ತಾಗಿಸಿದಂತವರು ಹೆಸರಂತ ಎಂತಮ್ಮ ನಿಮ್ಮ ಹೆಸರು ಸುಂದರವಾದ ನಾಮಧೇಯ ಯಾವುದು ಸಂಗೀತ ಶ್ರೀಮತಿ ಗೌರಿ ಇವರು ಶಿಶು ಮಂದಿರದತ್ತ ಹೋಗಿ ಎಂತ ಗೌರಿ ಅಕ್ಕ ಅವ್ರ ರಾಜಕೀಯಕ್ಕೆ ಬಿಟ್ಟು ಮಡಿಕೆ ಹೊಡಕ್ ಬಿಟ್ಟಲ್ಲ ಅವ್ರು ಆಯ್ತು ಓಕೆ ಮಡಿಕೆ ಹೊಡೆಯ ಸ್ಪರ್ಧೆ ಮಾಡಿ ಈ ಒಂದು ಕೆಸರುಗದ್ದೆ ಕ್ರೀಡೋತ್ಸವವನ್ನು ನೋಡ್ಲಿಕ್ಕೆ ಶ್ವಾನವೂ ಆಗಮಿಸಿದೆ. ಆ ಶ್ವಾನಕ್ಕೊಂದು ಸ್ವಾಗತ. ಮುಖ ಪ್ರಾಣಿ ಯಾಕೆ ಬಂತು ಗೊತ್ತಾ?
ಶ್ರೀನಿವಾಸ ಶೆಟ್ಟಿಗಾರವರನ್ನು ಹುಡುಕಿಕೊಂಡು ಬಂದದ್ದು ನನ್ನ ಯಜಮಾನ ಎಲ್ಲಿದ್ದಾನೆ. ಯಾಕಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದ್ದೆ, ಶ್ರೀನಿವಾಸ ಶೆಟ್ಟಿಗಾರವರ ಒಂದು ಗುಣ ಏನು ಅಂತ ಹೇಳಿದ್ರೆ ಮೂಕ ಪ್ರಾಣಿಗಳಿಗೆ ಆಹಾರವನ್ನ ಹಾಕುವಂಥದ್ದು. ಅವರು ಬಹುಶಃ ತಿಂಗಳಿಗೆ ಸುಮಾರು 1